ಗ್ರೇಸ್ ಅಂದರೆ ಇನ್ನು ಮೇಲೆ ಏನು ಮಾಡಬೇಕಾಗಿದ್ದಿಲ್ಲ ಅಲ್ಲ, ನಿನ್ನ ಕೈಲಿ ಏನೆಲ್ಲ ಮಾಡೋಕ್ಕಾಗ್ತಾ ಇರಲಿಲ್ವೋ ಇವಾಗೆಲ್ಲ ಮಾಡೋಕ್ಕಾಗುತ್ತೆ ಅನ್ನೋದೇ ಗ್ರೇಸ್. ಆಗ ಪ್ರಾಸ್ಪರಿಟಿ ಮಾತಾಡೋರು ಯಾರು ಇರಲಿಲ್ಲ. ಈಗ ಫಿಲಿಪ್ ಪಾಸ್ಟರ್ನ ಪ್ರಾಸ್ಪರಿಟಿ ಮಾತಾಡೋಕ್ಕೆ, ಗ್ರೇಸ್ ಮಾತಾಡೋಕ್ಕೆ, ದೇವ್ರು ಒಳ್ಳೆಯವರು ಅಂತ ಮಾತಾಡೋಕ್ಕೆ ಇಟ್ಟಿದ್ದಾರೆ. ಇದು ವಾಟ್ಸಪ್ ಥರ, ಫೇಸ್ಬುಕ್ ಥರ, ಯೂಟ್ಯೂಬ್ ಥರ ತಗೊಳ್ಳಿ. ಈಗ ಹಳ್ಳಿ ಮನೆ ಹೋಟ್ಲು, ಅದಕ್ಕೆ ಲೈಟ್ಗಳೆಲ್ಲ ಹಾಕಿ ಹಳೇ ಕಾಲ ಥರ ಮಾಡಿ ನೋಡಿ ಜನ ಅಲ್ಲಿ ಹೋಗ್ತಾರೆ. ಯಾಕೆ ಗೊತ್ತಾ? ಹಳ್ಳಿ ಮನೆ, ಆ ಕಾಲದಲ್ಲಿ ಹಂಗಿತ್ತು. ನಾವು ಏನು ಮಾಡಿದ್ವಿ ಗೊತ್ತಾ? ಹಳ್ಳಿ ಮನೆಯೇ ಇಲ್ಲ ಅಂತ ಹೇಳ್ತಾ ಇಲ್ಲ, ಹಳ್ಳಿ ಮನೆಯೇ ಹೊಸದಾಗಿ ಎ ಸಿ ಎಲ್ಲ ಹಾಕಿ ಲೈಟಿಂಗ್ಸ್ ಎಲ್ಲ ಮಾಡಿ ಇಂಟೀರಿಯರ್ಸ್ ಎಲ್ಲ ಮಾಡಿ ಆ ಹಳ್ಳಿ ಮನೆಯೇ ಹೊಸ ಟೆಕ್ನಾಲಜಿಯಲ್ಲಿ ತೊಗೊಂಬಂದಿದ್ದೀವಿ ಅಷ್ಟೇಪ್ಪ. ಎಲ್ಲೋದ್ರು ಅಬ್ರಹಾಮನ ದೇವರು, ಎಲ್ಲೋದ್ರು ಈಸಾಕನ ದೇವರು, ಎಲ್ಲೋದ್ರು ಯಾಕೋಬನ ದೇವರು, ಎಲ್ಲೋದ್ರು ಯೋಸೆಫನ ದೇವರು, ಸೇಮ್ ಗಾಡ್. ಬಟ್ ವೇರ್ ಈಸ್ ಮೈ ವೆಲ್ತ್? ಇವತ್ತು ಓಲ್ಡ್ ಕವನೆಂಟಲ್ಲಿ ಇರುವಂಥ ಬ್ಲೆಸ್ಸಿಂಗನ್ನು ನ್ಯೂ ಕವನೆಂಟಿಗೆ ಬರದೆ ತಡೆ ಮಾಡ್ತಾ ಇರೋದು ಇವತ್ತು ಪ್ರೀಚಿಂಗೆ. ಯಾವಾಗೆಲ್ಲ ರಿವೈವಲ್ ಮೀಟಿಂಗ್, ಡೆಲಿವರೆನ್ಸ್ ಮೀಟಿಂಗ್ ಐತೋ ಅದೇ ಮಂಚ, ಅದೇ ದೆವ್ವ, ಅದೇ ಪ್ರೀಚರು, ಅದೇ ಚಾಪೆ, ಬೀಳೋದು ಹೇಳೋದು, ಬೀಳೋದು ಹೇಳೋದು. ಸೊ ನಾನು ಡೆಲಿವರೆನ್ಸ್ ಮೀಟಿಂಗ್ಗೆ ಅಗೇನ್ಸ್ಟ್ ಇಲ್ಲ. ಒಂದು ಸತಿ ಡೆಲಿವರೆನ್ಸ್ ಆಗಿಬಿಟ್ರೆ ಅವನಿಗೆ ಟೀಚಿಂಗ್ ಬೇಕು. ಸೊ ನೀನು ಬಡತನದಲ್ಲಿ, ಕಷ್ಟದಲ್ಲಿ, ಕಾಯಿಲೆಯಲ್ಲಿ, ಅನಾರೋಗ್ಯದಲ್ಲಿ ಇರೋದು ದೇವರ ಚಿತ್ತ ಅಲ್ಲ. ಇವತ್ತಿನಿಂದ ನೀನು ಚೆನ್ನಾಗಿರ್ತೀಯ, ಆಶೀರ್ವಾದವಾಗಿರ್ತೀಯ, ಆರೋಗ್ಯವಾಗಿರ್ತೀಯ. ಇವತ್ತಿರೋದಕ್ಕಿಂತ 100ರಷ್ಟು 1000ದಷ್ಟು ನೀನು ಹೆಚ್ಚಿದ್ಯಾ, ಚೆನ್ನಾಗಿರ್ತೀಯ. ಗಾಡ್ ಬ್ಲೆಸ್. ಬೈಬಲಲ್ಲಿ ಎಲ್ಲ ಉಂಟು. ಕ್ರೈಸ್ತ ತಿಳ್ಕೊಂಡಿದ್ದಾರೆ ಬೈಬಲಲ್ಲಿ ರಕ್ಷಣೆ ಮಾತ್ರ ಉಂಟು. ಯಾರನ್ನಾದ್ರೂ ಕೇಳಿ ಕ್ರೈಸ್ತರನ್ನ, ದೇವ್ರು ಯಾಕಪ್ಪ ನಿನಗೆ ಈ ಭೂಮಿಯಲ್ಲಿ ಇಟ್ಟಿದ್ದಾರೆ ಅಂತ ಕೇಳಿ, ಅವ್ರೇನು ಹೇಳ್ತಾರೆ ಗೊತ್ತಾ? ಹೇಗಾದರೂ ಪರಲೋಕಕ್ಕೆ ಹೋಗ್ಬೇಕು ಅಂತ. ಹೇಗಾದರೂ ಹೋಗೋಕ್ಕೆ ನಿನಗೆ ಪರಲೋಕದಲ್ಲೇ ಇಟ್ಕೊಬೋದಲ್ಲ, ನಿನ್ನೇನು ಯಾಕೆ ಭೂಮಿಯಲ್ಲಿ ಇಟ್ಟರು? ರಕ್ಷಣೆ ಅನ್ನೋದು ಬಂದ್ಬಿಟ್ಟು ಫಸ್ಟ್ ಸ್ಟೇಜ್. ಒಬ್ಬ ಮನುಷ್ಯನಿಗೆ ಅಪಾಯದಲ್ಲಿದ್ದಾನೆ. ಇವಾಗ ನೋಡಿ, ಒಬ್ಬ ನೀರಲ್ಲಿ ಮುಳುಗ್ತಾ ಇದ್ದಾನೆ. ಇವಾಗ ಅವನಿಗೇನು ಮಾಡಬೇಕು? ಕಾಪಾಡಬೇಕು. ಅವನ ಹತ್ರ ಹೋಗ್ಬಿಟ್ಟು ಗಾಡ್ ಈಸ್ ಗೋಯಿಂಗ್ ಟು ಬ್ಲೆಸ್ ಯು, ಯು ವಿಲ್ ಬಿ ಬ್ಲೆಸ್ಡ್ 100 ಅಂದರೆ ಅವನೇನು ಹೇಳ್ತಾನೆ? ಅಪ್ಪ ನಾನು ಸಾಯ್ತಾ ಇದ್ದೀನಿ, ಫಸ್ಟ್ ನಾನು ಏನು ಮಾಡು? ಕಾಪಾಡು ಅಂತಾನೆ. ರಕ್ಷಣೆ ಅನ್ನೋದು ಸಾಯ್ತಾ ಇರೋರನ್ನ ಕಾಪಾಡೋದು ಅಷ್ಟೇ, ಮುಗೀತು. ರಕ್ಷಣೆ ಅನ್ನೋದು ಫಸ್ಟ್ ಸ್ಟೇಜ್. ನೀನೇನು ಕಾಪಾಡಿ ಆಯಿತು. ಉದಾಹರಣೆ ಈ ರೀತಿ ಹೇಳ್ತೀನಿ ನೋಡಿ. ಹೊಟ್ಟೆ ಹಸಿಯಲ್ಲಿದ್ದಾನೆ ಒಬ್ಬ, ಅವನಿಗೇನು ಕೊಡಬೇಕು? ಊಟ ಕೊಡಬೇಕು. ಯಾವ ನನ್ನ ಹತ್ರ ಹೋಗ್ಬಿಟ್ಟು ಆದಿಕಾಂಡ ಬರೆದ ಪುಸ್ತಕ ಅಂದರೆ ಅವನೇನು ಹೇಳ್ತಾನೆ? ಆದಿಕಾಂಡ ಇರಲಿ, ಒಂದು 4 ಬೋಂಡ ತಗೊಂಬ ಅಂತಾನೆ. ಅಲ್ವಾ? ಆ ರೀತಿ ನಾವೇನು ಅಂದ್ಕೊಂಡಿದ್ದೀವಿ ಅಂದರೆ ರಕ್ಷಣೆ ಅನ್ನೋದು ಅಷ್ಟೇ ನೋಡಿ. ಫಸ್ಟು ಹೊಟ್ಟೆ ಹಸಿಯಲ್ಲಿದ್ದಾನೆ, ಸಾಯುವಂಥ ಪರಿಸ್ಥಿತಿಯಲ್ಲಿ ಫಸ್ಟು ಅವನಿಗೆ ಊಟ ಕೊಡಬೇಕು. ಆಮೇಲೆ ಅವನಿಗೆ ಬೋಧಿಸಿದ್ರೆ ತಲೆಗೆ ಹೋಗುತ್ತೆ. ಹೊಟ್ಟೆ ಹಸಿದವನ ಹತ್ರ ಕುಂತ್ಕೊಂಡು ಟೀಚಿಂಗ್ ಮಾಡಿದ್ರೆ ಅರ್ಥ ಆಗಲ್ಲ. ರಕ್ಷಣೆ ಅನ್ನೋದೇನು ಗೊತ್ತಾ? ಸಾಯುವಂಥ ಪರಿಸ್ಥಿತಿ, ಹೊಟ್ಟೆ ಹಸಿಯಲ್ಲಿದ್ದಾಗ ನಿನಗೆ ಊಟ ಹಾಕೋದು ಫಸ್ಟ್ ಸ್ಟೇಜ್. ಅದಾಗಿದ ನಂತರ ತುಂಬ ಕಲಿಯೋದಿದೆ. ಅದಕ್ಕೆ ಚರ್ಚಲ್ಲಿ ಬೋಧಕರನ್ನ ದೇವರು ಇಟ್ಟಿರೋದು. ಕಲಿಯೋರು, ಬೆಳೆಯೋರು. ನನ್ನನ್ನು ಯಾರಾದರೂ ನೋಡಿ ಕೇಳ್ಬಿಟ್ಟು, ಫಿಲಿಪ್ ಪಾಸ್ಟರ್ ನೀವು ಫೇತ್ ಪ್ರೀಚರಾ, ಪ್ರಾಸ್ಪರಿಟಿ ಪ್ರೀಚರಾ, ಹೀಲಿಂಗ್ ಪ್ರೀಚರಾ ಅಂದರೆ ನಾನೇನು ಹೇಳ್ತೀನಿ ಗೊತ್ತಾ? ಐ ಆಮ್ ಎ ಬೈಬಲ್ ಪ್ರೀಚರ್. ಒಂದೇ ಒಂದನ್ನು ಮಾತ್ರ ಎತ್ಕೊಂಡ್ರೆ ಮಿಕ್ಕಿದ್ದು ಯಾರು ಎತ್ಕೊಳ್ಳೋದು? ಫೇತ್ ಮಾತ್ರ ಎತ್ಕೊಳ್ಳೋದು, ಪ್ರಾಸ್ಪರಿಟಿ ಮಾತ್ರ ಎತ್ಕೊಳ್ಳೋದು. ನೋಡಿ, ಬೈಬಲಲ್ಲಿ ಎಲ್ಲ ಇದೆ. ಎಲ್ಲನೂ ಮಾತಾಡಿ ಎಲ್ಲನೂ ವಿವರಿಸಿ ಹೇಳೋದೇ ಟೀಚರು. ಗ್ರೇಸ್ ಅಂದರೆ ಏನೂ ಇಲ್ಲ. ಗ್ರೇಸ್ ಅಂದರೆ ಪ್ರಾರ್ಥನೆ ಇಲ್ಲ, ಕೊಡೋದಿಲ್ಲ. ಆಮೇಲೆ ನ್ಯೂ ಟೆಸ್ಟ್ಮೆಂಟ್ ಗ್ರೇಸ್ ಪ್ರೀಚಿಂಗಲ್ಲಿ ಗಿವಿಂಗ್ ಇದೆಯಾ, ಟೈತ್ ಇದೆಯಾ, ಆಫರಿಂಗ್ ಇದೆಯಾ, ಇದೆಯಾ, ಅದಿದೆಯಾ ಅಂತ ನೋಡ್ರಿ. ಏನು ಅಂದ್ಕೊಂಡಿದ್ದಾರೆ ಕೆಲವರು ಅಂದರೆ ಗ್ರೇಸ್ ಅಂತ ಬಂದಮೇಲೆ ಏನೂ ಇಲ್ಲ ಅಂತ. ನಾನೇನು ಹೇಳ್ತೀನಿ ಗೊತ್ತಾ? ಗ್ರೇಸ್ ಅಂದರೆ ಏನೂ ಇಲ್ಲ ಅಂತಲ್ಲ, ಈ ರೀತಿ ಹೇಳ್ತೀನಿ ನೋಡಿ. ಗ್ರೇಸ್ ಅಂದರೆ ಇನ್ನು ಮೇಲೆ ಏನು ಮಾಡಬೇಕಾಗಿದ್ದಿಲ್ಲ ಅಲ್ಲ, ನಿನ್ನ ಕೈಲಿ ಏನೆಲ್ಲ ಮಾಡೋಕ್ಕಾಗ್ತಾ ಇರಲಿಲ್ವೋ ಇವಾಗೆಲ್ಲ ಮಾಡೋಕ್ಕಾಗುತ್ತೆ ಅನ್ನೋದೇ ಗ್ರೇಸ್. ಅರ್ಥ ಆಯಿತು ಅನ್ನಿಸ್ತೈತೆ? ಗ್ರೇಸ್ ಅಂದರೆ ಇನ್ಮೇಲೆ ಇದಿಲ್ಲ, ಅದಿಲ್ಲ, ಇನ್ಮೇಲೆ ಏನು ಮಾಡೋಂಗಿಲ್ಲ ಅಲ್ಲ, ನಿನ್ನ ಕೈಲಿ ಯಾವ್ದು ಮಾಡೋಂಗಿಲ್ಲ ಅದೆಲ್ಲ ಇನ್ಮೇಲೆ ಜಾಸ್ತಿ ಮಾಡ್ತೀಯಾ. ಗ್ರೇಸ್ ಮಾತಾಡೋರು,
ಗ್ರೇಸನ್ನು ಕೇಳೋರು ಪ್ರಾರ್ಥನೆ ಲೆಕ್ಕ ಮಾಡಿ ಮಾಡಲ್ಲ, ಯಾವಾಗಲೂ ಲೆಕ್ಕ ಇಲ್ದಷ್ಟು ಪ್ರಾರ್ಥನೆ ಮಾಡ್ತಾರೆ. ಆರಾಧನೆ ಮಾಡೋರು ಲೆಕ್ಕ ಇಲ್ದಷ್ಟು ಆರಾಧನೆ ಮಾಡ್ತಾರೆ. ಬೈಬಲ್ ಓದೋದಕ್ಕೆ ಲಿಮಿಟ್ ಇಲ್ಲ, ಓದ್ತಾನೆ ಇರ್ತಾರೆ, ಆಡ್ತಾ ಇರ್ತಾರೆ, ಕೊಡ್ತಾ ಇರ್ತಾರೆ. ಇದೇ ಗ್ರೇಸ್. ಕೆಲವರು ಒಂದನ್ನು ಎತ್ಕೊಳ್ತಾರೆ, ಒಂದನ್ನು ಬಿಟ್ಬಿಡ್ತಾರೆ ಅಲ್ವಾ. ಇದೆಲ್ಲ ಇವಾಗ ಇಲ್ಲ ಅನ್ನೋದಿಲ್ಲ. ಎಲ್ಲನೂ ಬೈಬಲಲ್ಲಿ ನಾವು ಎತ್ಕೊಬೇಕು. ಏನು ಅಂದರೆ ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ವ್ಯತ್ಯಾಸ ಏನು ಗೊತ್ತಾ? ಅವ್ರ ಕೈಲಿ ಆದಷ್ಟು ಮಾಡಿದ್ರು. ಈಗಿರೋ ಜನ್ರೇಷನ್ನು ಇನ್ನೂ ಸ್ವಲ್ಪ ಹೆಚ್ಚಾಗಿ ಮಾಡ್ತೈತೆ. ನಿಮ್ಗೆ ಕ್ಲೀನಾಗಿ ವಿವರಿಸ್ತೀನಿ ನೋಡಿ. ಆಗಿನ ಕಾಲದ ಪ್ರೀಚರ್ಸು ಅವ್ರ ಕೈಲಿ ಆದಷ್ಟು ಅವರು ಬಂದರು, ತಪ್ಪು ಅಂತ ಹೇಳಲ್ಲ. ಯಾಕಂದರೆ ಅವ್ರು ಕಲ್ತಿದ್ದಷ್ಟು ಬೋಧಿಸಿದ್ರು. ಈಗ ಸ್ವಲ್ಪ ಜಾಸ್ತಿ ಕಲ್ತಿದ್ದೀವಿ, ಸ್ವಲ್ಪ ಜಾಸ್ತಿ ಬೋಧಿಸ್ತಾ ಇದ್ದೀವಿ. ಅದಕ್ಕೆ ಅಂತ ಅವ್ರು ಹೇಳಿದ್ದೆಲ್ಲ ಇಲ್ಲ ಅಂತ ನಾನು ಹೇಳಕ್ಕೆ ಬರ್ತಾಯಿಲ್ಲ. ಅವ್ರು ಹೇಳೋದೆಲ್ಲ ತಪ್ಪು, ನಾನು ಹೇಳೋದು ಸರಿ, ಗ್ರೇಸ್ ಬಂದ್ಬಿಡ್ತು, ಹಳೇದೆಲ್ಲ ಏನೂ ಇಲ್ಲ ಅಂತ ಹೇಳಕ್ಕೆ ಬರ್ತಾಯಿಲ್ಲ. ಅವ್ರಿಗೆ ಎಷ್ಟು ಗೊತ್ತೋ ಅಷ್ಟು ಹೇಳಿದ್ರು. ನಾವು ಇನ್ನೂ ಸ್ವಲ್ಪ ಜಾಸ್ತಿ ಕಲ್ತ್ಕೊಂಡಿದ್ವಿ. ಉದಾಹರಣೆ, ಆಗ ಟ್ರಾವೆಲಿಂಗ್ ಮಾಡಬೇಕಂದ್ರೆ, ಜರ್ನಿ ಮಾಡಬೇಕು ಅಂದರೆ ಎತ್ತಿನ ಗಾಡಿಯಲ್ಲಿ ಹೋಗ್ಬೇಕಾಯ್ತು. ಇವಾಗ ಹೋಗ್ಬೇಕು ಆ ಥರ ಇಲ್ಲ. ನಾನು ಹಳೆ ಕಾಲದ ಪದ್ಧತಿ ಪ್ರಕಾರ ಆವಾಗ ಹೆಂಗೆ ನಮ್ಮ ತಾತ ಎತ್ತಿನ ಗಾಡಿಯಲ್ಲಿ ಹೋದ್ರು, ನಾನು ಈಗಲೂ ಎತ್ತಿನ ಗಾಡಿಯಲ್ಲಿ ಹೋಗ್ತೀನಿ. ಅಂದರೆ ನೀನು ಯಾವಾಗ ಹೋಗಿ ದುಬೈ ಸೇರೋದು? ಅಪ್ಪ, ಈಗ ಬೇಗ ಹೋಗೋಷ್ಟು ಫ್ಲೈಟ್ಗಳಿದೆ. 1 hour 2 hour ನೋಡಿ, ಕೇರಳದಿಂದ ಬಾಂಬೆಯಿಂದ 1 hour 2 hour ಬಂದ್ಬಿಡ್ಬೋದು. 12 hour ಜರ್ನಿ. ಇಲ್ಲಿಂದ ಟ್ರೈನಲ್ಲಿ ಹೋದರೆ ಮುಂಬೈಗೆ 24 hours ಆಗುತ್ತೆ. ಫ್ಲೈಟಲ್ಲಿ ಬಂದರೆ 1.5 hours 2 hours ಮ್ಯಾಕ್ಸಿಮಮ್ ಬಂದ್ಬಿಡ್ಬೋದು. ಎಲ್ಲಿಂದ ಎಲ್ಲಿಗೆ ಬಂದಿದೆ ನೋಡಿ. ಆದರೆ ಇಲ್ಲ, ನಮ್ಮ ತಾತ ಹೇಳಿದ್ದೇ ಕರೆಕ್ಟು, ಎತ್ತಿನ ಗಾಡಿನೇ ಕರೆಕ್ಟು, ಫ್ಲೈಟೆಲ್ಲ ಸುಳ್ಳು ಅಂತ ಹೇಳೋಕ್ಕಾಗುತ್ತಾ? ಆಗ STD ಬೂತಲ್ಲಿ ಹೋಗಿ ₹1, ಹಲೋ ಇದ್ದೀರಾ? ಈಗ ಇಲ್ಲಿಂದನೇ ಹಾಯ್. ಆಗ ನೋಡಿ ಸ್ಪೀಡ್ ಪೋಸ್ಟ್, ಟೆಲಿಗ್ರಾಮ್ ಬಂದ್ಬಿಡ್ತು ಅಂದರೆ ಅಯ್ಯೋ ಯಾರೋ ಸತ್ತೋದ್ರು ಅಂತ. ಈ ಟೆಲಿಗ್ರಾಮ್ ಬರೋಕ್ಕೆ ಇಲ್ಲಿ 24 hours ಆಯ್ತು. ಈಗ ವಾಟ್ಸಪ್ಪಲ್ಲಿ ಪಟ್ಟ ನಾವು ಈಗ ಡೆಡ್ ಬಾಡಿನೂ ಅಲ್ಲಿ ಮಲಗಿರ್ತಾನೆ. ಡೆಡ್ ಬಾಡಿ ಇಟ್ಬಿಟ್ಟು ಇವರು ಸೆಲ್ಫಿ ತೊಗೊಳ್ತಾರೆ ಡೆಡ್ ಬಾಡಿಯೊಂದಿಗೆ. ಇಲ್ಲ, ನಾನು ಈಗಲೂ ಟೆಲಿಗ್ರಾಮೇ ಕಳಿಸೋದು, ಪೋಸ್ಟ್ ಮ್ಯಾನ್ ಕರಿ, ನಾನು ಟೆಲಿಗ್ರಾಮೇ ಕಳಿಸೋದು ಅಂದರೆ ಅದು ಉಚಿತನ. ಆಗ ಅದಿರಲಿಲ್ಲ, ಈಗ ಇದೆ. ಆಗ ಪ್ರಾಸ್ಪರಿಟಿ ಮಾತಾಡೋರು ಯಾರು ಇರಲಿಲ್ಲ. ಈಗ ಫಿಲಿಪ್ ಪಾಸ್ಟರ್ನ ಪ್ರಾಸ್ಪರಿಟಿ ಮಾತಾಡೋಕ್ಕೆ, ಗ್ರೇಸ್ ಮಾತಾಡೋಕ್ಕೆ, ದೇವ್ರು ಒಳ್ಳೆಯವರು ಅಂತ ಮಾತಾಡೋಕ್ಕೆ ಇಟ್ಟಿದ್ದಾರೆ. ಇದು ವಾಟ್ಸಪ್ ಥರ, ಫೇಸ್ಬುಕ್ ಥರ, ಯೂಟ್ಯೂಬ್ ಥರ ತಗೊಳ್ಳಿ. ಈಗ ಹಳೇ ಕಾಲದ ಎತ್ತಿನ ಗಾಡಿನೇ 5 star ಹೋಟ್ಲಲ್ಲಿ ಇಟ್ಟಿರ್ತಾರೆ, ನೋಡಿರ್ತೀರಾ? ಶೋ ಪೀಸ್ ಅದು ಎತ್ತಿನ ಗಾಡಿ ಎಲ್ಲ ಇಡೋದು. ಈಗ ಜನ ವಾವ್ ಅಂತ. ಹಳೆ ಕಾಲದವ್ರು ಏನು ಹೇಳ್ತಾರೆ, ವಾ ಇದು ನಮ್ಮ ತಾತನ ಮನೆ ಮುಂದೆನೇ ನಿಂತಿತ್ತು. ಹಳ್ಳಿಗಳಲ್ಲಿ ಹೆಂಗಿತ್ತು, ಎಲ್ಲ ಹೆಂಚಾಕಿ. ಈಗ ಅದನ್ನೇ ನ್ಯೂ ಟೆಕ್ನಾಲಜಿಯಲ್ಲಿ ಹಳ್ಳಿ ಮನೆ ಅಂತ ಇಟ್ಟವ್ರೆ. ಹೋಟ್ಲ್ ಹೆಸ್ರೇನು? ಈಗ ಹಳ್ಳಿ ಮನೆ ಹೋಟ್ಲು. ಅದಕ್ಕೆ ಲೈಟ್ಗಳೆಲ್ಲ ಹಾಕಿ ಹಳೇ ಕಾಲ ಥರ ಮನೆ ನೋಡಿ ಜನ ಅಲ್ಲಿ ಹೋಗ್ತಾರೆ. ಯಾಕೆ ಗೊತ್ತಾ? ಹಳ್ಳಿ ಮನೆ. ಆ ಕಾಲದಲ್ಲಿ ಹಂಗಿತ್ತು. ನಾವು ಏನು ಮಾಡಿದ್ವಿ ಗೊತ್ತಾ? ಹಳ್ಳಿ ಮನೆಯೇ ಇಲ್ಲ ಅಂತ ಹೇಳ್ತಾ ಇಲ್ಲ, ಹಳ್ಳಿ ಮನೆಯೇ ಹೊಸದಾಗಿ AC ಎಲ್ಲ ಹಾಕಿ, ಲೈಟಿಂಗ್ಸ್ ಎಲ್ಲ ಮಾಡಿ, ಇಂಟೀರಿಯರ್ಸ್ ಎಲ್ಲ ಮಾಡಿ, ಆ ಹಳ್ಳಿ ಮನೆಯೇ ಹೊಸ ಟೆಕ್ನಾಲಜಿಯಲ್ಲಿ ತೊಗೊಂಬಂದಿದ್ದೀವಿ ಅಷ್ಟೇಪ್ಪ. ಬೈಬಲಲ್ಲಿ ಪ್ರಾರ್ಥನೆ ಇಲ್ಲ, ಕೊಡೋದಿಲ್ಲ, ಉಪವಾಸ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಹೊಸ ಒಡಂಬಡಿಕೆಯಲ್ಲಿ ಹೆಂಗೆ ಚೇಂಜ್ ಆಯಿತು, ನ್ಯೂ ಟೆಕ್ನಾಲಜಿ ಏನು, ಈಗ ಬೇಗ ಹೋಗಿ ರೀಚ್ ಆಗೋದಕ್ಕೆ, ಬೇಗ ಆಶೀರ್ವಾದವಾಗಿರೋದಕ್ಕೆ ಏನಿದೆ ಅಂತ ನಾನು ಕಂಡುಹಿಡಿದಿರೋದನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ನೋಡಿ, ತಮಿಳ್ನಾಡಲ್ಲಿ ಫೇಮಸ್ಸು ತಲ್ಪಕಟ್ಟು. ತಲ್ಪಕಟ್ಟು ಅಂದರೆ ಏನು? ತಲೆ ಕಟ್ಕೊಂಡು ರುಬ್ಬಿ ಮಾಡೋರು. ಇವಾಗ ಮಲೇಷ್ಯಲ್ಲೂ ಇದೆ ತಲ್ಪಕಟ್ಟು ಹೋಟ್ಲು, ಮಲೇಶ್ವರದಲ್ಲಿ ಇದೆ, ಬ್ಯಾಂಗ್ಳೂರಲ್ಲಿ ಎಷ್ಟು ಕಡೆ ಇದೆ, ತಮಿಳ್ನಾಡಲ್ಲಿ ಎಷ್ಟು ಕಡೆ ಇದೆ. ತಲ್ಪಕಟ್ಟು ಹೋಟ್ಲ್ ಅಂದರೆ ಫೇಮಸ್ಸು. ಇದೇ ತಲ್ಪಕಟ್ಟು ಹಳೆ ಕಾಲದಲ್ಲಿ ತಲೆಗೆ ಒಂದು ಟವಲ್ ಕಟ್ಕೊಂಡು ಕಲ್ಲಲ್ಲಿ ರುಬ್ಬಿ ಆ ಹೋಟ್ಲು ಚಿಕ್ಕದಾಗಿ ಸ್ಟಾರ್ಟ್ ಮಾಡಿದ್ದು, ಅಷ್ಟು ಫೇಮಸ್ಸು. ಈಗ ಎಷ್ಟೋ ಬ್ರ್ಯಾಂಚಸ್ಗಳು ಆಗೋಯ್ತು. ಇಲ್ಲ,
ನಾನು ಕಲ್ಲಲ್ಲಿ ರುಬ್ಬಿದೆ ತಿನ್ನಬೇಕು ಅಂದರೆ ಎಲ್ಲಿ ಹೋಗೋದು ಅಲ್ವಾ? ಸೊ ಹಳೇದನ್ನು ಹೊಸ ಟೆಕ್ನಾಲಜಿಯಲ್ಲಿ ಎತ್ಕೊಂಡ್ಬಂದಿದ್ದಾರೆ. ಈಗಿರೋ ಪ್ರೀಚರ್ಸು ಹಳೇದನ್ನು ಇಲ್ಲ ಅಂತ ಹೇಳ್ತಾ ಇಲ್ಲ, ಇದೇ, ಆದರೆ ಬೇರೆ ಟೈಪಲ್ಲಿ ಇದೆ, ನಿನಗೆ ಅರ್ಥ ಆಗೋ ಥರ ಈಗ ನಾವು ಹೇಳ್ತಾ ಇದ್ದೀವಿ ಅಷ್ಟೇ. ನಾವು ವಿ ಆರ್ ಕಂಟಿನ್ಯೂಯಿಂಗ್ ದ ಸೇಮ್ ಪ್ರಾಜೆಕ್ಟ್ ವಿತ್ ಡಿಫ್ರೆಂಟ್ ಟೆಕ್ನಾಲಜೀಸ್. ಅಥವಾ ವಿ ಆರ್ ಕಂಟಿನ್ಯೂಯಿಂಗ್ ದ ಸೇಮ್ ಪ್ರಾಜೆಕ್ಟ್ ಇನ್ ಎ ಬೆಟರ್ ವೇ ಅಂತ ಹೇಳ್ಬೋದು. ಸ್ವಲ್ಪ ಚೆನ್ನಾಗಿ ನೀಟಾಗಿ ಬಡೀತಾರೆ ಅಂತೆಲ್ಲ ಬಿಟ್ಬಿಟ್ಟು ದೇವ್ರನ್ನೇನೆ ಪ್ರೀತಿಸ್ತಾ ಇದ್ದಾರೆ. ಬೇರೆ ಸ್ಟೈಲಲ್ಲಿ ಹೇಳ್ತೀನಿ. ಆದರೆ ದ ಸೇಮ್ ಗಾಡ್, ದ ಸೇಮ್ ಬೈಬಲ್, ದ ಸೇಮ್ ಹೋಲಿ ಸ್ಪಿರಿಟ್. ಪ್ರೈಸ್ ದಿ ಲಾರ್ಡ್. ಹಳೆ ಒಡಂಬಡಿಕೆಯಲ್ಲಿ ದೇವ್ರು ನೋಡಿ ಅಬ್ರಾಮನ್ನ ಆಶ್ವಸಿದ್ರು, ಈಸಾಕನ್ನ ಆಶ್ವಸಿದ್ರು, ಯಾಕೋಬನ್ನ ಆಶ್ವಸಿದ್ರು, ಯೋಬನ್ನ ಆಶ್ವಸಿದ್ರು, ಯೋಸೆಫನ್ನ ಆಶ್ವಸಿದ್ರು, ಎಲ್ಲರೂ ನೋಡಿ ದಾವಿದನ್ನ ಆಶ್ವಸಿದ್ರು, ಸಾಲಮೋನನ್ನ ಆಶೀರ್ವದಿಸಿದ್ರು. ಈಗ ಹೊಸ ಒಡಂಬಡಿಕೆಯಲ್ಲಿ ಎಲ್ಲಿ? ಈಗ ಹೊಸ ಒಡಂಬಡಿಕೆಯಲ್ಲಿ ಎಲ್ಲಿ ಹೋಯ್ತಾ ಬ್ಲೆಸ್ಸಿಂಗ್? ಅಬ್ರಾಮ್ ವಾಸ್ ರಿಚ್ ಇನ್ ಗೋಲ್ಡ್ ಆ್ಯಂಡ್ ಸಿಲ್ವರ್. ದಾವಿದನ್ನ ಹೇಳ್ತಾನೆ ಹಾನರ್ ಆ್ಯಂಡ್ ವೆಲ್ತ್ ಕಮ್ಸ್ ಫ್ರಮ್ ಗಾಡ್. ಯೋಬನ್ ಹೇಳ್ತಾನೆ ಮುಂದೆ ಇದ್ದಿದ್ದಕ್ಕಿಂತ ಅವನಿಗೆ ಡಬಲ್ ಬ್ಲೆಸ್ಸಿಂಗ್ ಬಂತಂತೆ. ಯೋಸೆಫನು ಹಳ್ಳದಲ್ಲಿ ಬಿದ್ದು ಒಂದು ಸಾಧಾರಣವಾಗಿ ಒಂದು ಸ್ಲೇವ್, ದಾಸತ್ವದಲ್ಲಿ ಹೋಗಿದ್ದು, ಲಾಸ್ಟಿಗೆ ಅವನೇ ಗವರ್ನರ್ ಆದ. ಈಗ ಆ ಸ್ಟೋರಿಗೂ ನಮಗೂ ಎಲ್ಲಪ್ಪ ಕನೆಕ್ಷನ್ ಇದೆ? ಏನಾದ್ರು ನಡೀತಾಯ್ತಾ? ಎಲ್ಲೋದ್ರು ಅಬ್ರಾಹಮನ ದೇವರು, ಎಲ್ಲೋದ್ರು ಈಸಾಕನ ದೇವರು, ಎಲ್ಲೋದ್ರು ಯಾಕೋಬನ ದೇವರು, ಎಲ್ಲೋದ್ರು ಯೋಸೆಫನ ದೇವರು, ಸೇಮ್ ಗಾಡ್. ಬಟ್ ವೇರ್ ಈಸ್ ಮೈ ವೆಲ್ತ್? ಈಗ ಬಾಡಿ ಆಫ್ ಕ್ರೈಸ್ಟ್, ಇವತ್ತು ಕ್ರಿಸ್ತನ ಶರೀರ ಐಶ್ವರ್ಯದಲ್ಲಿ ಇಲ್ವಲ್ಲ, ಯಾಕೆ ಅನ್ನೋದನ್ನೇ ನಾನು ಇವಾಗ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಪ್ಪ, ಅದೇ ದೇವರು, ದ ಸೇಮ್ ಗಾಡ್, ಅದೇ ದೇವರು, ಅಬ್ರಾಮನ್ನ ಆಶೀರ್ವದಿಸಿದಂಥ ಅದೇ ದೇವರು, ಈಸಾಕನನ್ನು ಆಶೀರ್ವದಿಸಿದಂಥ ಅದೇ ದೇವರು ಇವತ್ತು ನನ್ನನ್ನು ನಿನ್ನನ್ನು ಅದೇ ರೀತಿ ಆಶೀರ್ವದಿಸೋದಕ್ಕೆ ಆತನಿಂದ ಸಾಧ್ಯ. ವಿ ಆರ್ ಲಿವಿಂಗ್ ಇನ್ ಎ ಬೆಟರ್ ಕವನೆಂಟ್. ಓಲ್ಡ್ ಕವನೆಂಟ್ಗಿಂತ ಬೆಟರ್ ಕವನೆಂಟಲ್ಲಿ ನಾವು ಇದ್ದೀವಿ. ನೋಡಿ, ಜನರನ್ನು ಬಿಡುಗಡೆ ಮಾಡೋದಕ್ಕೆ ದೇವ್ರು ಮೋಶನ್ ಕಳಿಸಿದ್ರು. ಐಗುಪ್ತ ದೇಶದಿಂದ ಬಿಡುಗಡೆ ಮಾಡೋದಕ್ಕೆ ಯಾರನ್ನು ಕಳಿಸಿದ್ರು? ಮೋಶನ್ ಕಳಿಸಿದ್ರು. ಹೊಸ ಒಡಂಬಡಿಕೆಯಲ್ಲಿ ನನ್ನನ್ನು ನಿಮ್ಮನ್ನು ಬಿಡುಗಡೆ ಮಾಡೋದಕ್ಕೆ ದೇವರೇ ಇಳಿದು ಬಂದ್ಬಿಟ್ರು. ಜೀಸಸ್ ಹಿಮ್ಸೆಲ್ಫ್ ಕೇಮ್ ಟು ದಿಸ್ ಅರ್ತ್. ಸೊ ಮೋಸಸ್ಗಿಂತ ಬೆಟರ್ ಅಲ್ವಾ ದೇವರು? ಸೊ ದೇವರೇ ಇಳಿದು ಬಂದಿದ್ದಾರೆ ಅಂದರೆ ಅವತ್ತಿರೋದಕ್ಕಿಂತ ಇವತ್ತಿನ್ನೂ ಚೆನ್ನಾಗಿರ್ಬೇಕು ತಾನೆ. ಮತ್ತು ಯಾಕಿಲ್ಲ? ಇವತ್ತು ಕ್ರಿಸ್ತನ ಶರೀರ, ಸಭೆಗಳು, ಕ್ರೈಸ್ತರು ಯಾಕೆ ದರಿದ್ರದಲ್ಲಿ ಇರೋದು ಅಂದರೆ, ಯಾಕೆ ಅಂದರೆ ಇವತ್ತು ಮೆನಿ ಪ್ರೀಚರ್ಸ್, ಸರ್ವೆಂಟ್ ಆಫ್ ಗಾಡ್, ದೇ ಆರ್ ಅಗೇನ್ಸ್ಟ್ ವೆಲ್ತ್. ದೇ ಆರ್ ಪ್ರೀಚಿಂಗ್ ಅಗೇನ್ಸ್ಟ್ ವೆಲ್ತ್. ಆಶೀರ್ವಾದಕ್ಕೂ ಐಶ್ವರ್ಯಕ್ಕೂ ಎದುರಿಸಿ ಅದನ್ನು ಅಪೋಸಿಟಾಗಿ ಮಾತಾಡಿ ಇವತ್ತು ಓಲ್ಡ್ ಕವನೆಂಟಲ್ಲಿರುವಂಥ ಬ್ಲೆಸ್ಸಿಂಗನ್ನು ನ್ಯೂ ಕವನೆಂಟಿಗೆ ಬರದೆ ತಡೆ ಮಾಡ್ತಾ ಇರೋದು ಇವತ್ತು ಪ್ರೀಚಿಂಗೆ. ಸೊ ಆಲ್ ದ ಬ್ಲೆಸ್ಸಿಂಗ್ಸ್ ಆರ್ ಸ್ಟಕ್ ಇನ್ ಓಲ್ಡ್ ಟೆಸ್ಟ್ಮೆಂಟ್. ಸೊ ಓಲ್ಡ್ ಟೆಸ್ಟ್ಮೆಂಟಿಂದ ಇವಾಗ ನ್ಯೂ ಕವನೆಂಟ್ಗೆ ತೊಗೊಂಬರ್ಬೇಕು. ಹೋಲಿ ಸ್ಪಿರಿಟ್ ವಿಲ್ ಹೆಲ್ಪ್ ಯು ಟು ಬ್ರಿಂಗ್ ಆಲ್ ದ ವೆಲ್ತ್ ಆ್ಯಂಡ್ ಪ್ರಾಸ್ಪರಿಟಿ ಇನ್ ದ ನ್ಯೂ ಕವನೆಂಟ್. ಪವಿತ್ರಾತ್ಮನ ಅದಕ್ಕೆ ಸಹಾಯ ಮಾಡ್ತಾರೆ. ಎಷ್ಟು ಜನ ರೆಡಿ ಇದ್ದೀರಾ? 2 ಕೊರಿಂಥಿಯನ್ಸ್, 2 ಕೊರಿಂಥದವ್ರಿಗೆ ಬರೆದ ಪುಸ್ತಕ 5ನೇ ಅಧ್ಯಾಯ 17ನೇ ವಾಕ್ಯ. ದ ಬುಕ್ ಆಫ್ 2 ಕೊರಿಂಥಿಯನ್ಸ್ ಚಾಪ್ಟರ್ 5 ವರ್ಸ್ 17. ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು. ಈಗೋ ಪೂರ್ವ ಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು. ಎಲ್ಲ ನೂತನ ಆಯಿತು. ಈಗ ರಕ್ಷಣೆ ಹೊಂದಿದ್ದೀರಾ, ದೀಕ್ಷಾಸ್ನಾನ ತಗೊಂಡ್ರಾ, ಯೇಸು ಕ್ರಿಸ್ತನ ನಂಬ್ತಾ ಇದ್ದೀರಾ, ಆರಾಧನೆ ಮಾಡ್ತಾ ಇದ್ದೀರಾ, ಪ್ರಾರ್ಥನೆ ಮಾಡ್ತಾ ಇದ್ದೀರಾ, ಏನೆಲ್ಲ ಹೊಸದಾಯಿತು? ನಿಜ ಹೇಳ, ಏನೂ ಆಗಿಲ್ಲ. ಈಗ ಕ್ರೈಸ್ತರು ಯೋಚನೆ ಮಾಡ್ತಾವ್ರೆ, ದೀಕ್ಷಾಸ್ನಾನ ತೊಗೊಬೇಕಾದ್ರೆ ಪಾಸ್ಟ್ ಹೇಳಿದ್ರು ಎಲ್ಲ ಹೊಸದಾಗ್ತೈತೆ. ಪಾಸ್ಟರ್, ನೀವು ಹೇಳಿ ದೀಕ್ಷಾಸ್ನಾನ ಕೊಟ್ರಿ, ಅವತ್ತಿಂದ ಇದುವರೆಗೂ ಏನು ಹೊಸದಾಗೇ ಇಲ್ಲ. ಏನು ಹೊಸದಾಯಿತು ಅಂದರೆ 4 ಬಟ್ಟೆ ತೊಗೊಂಡ್ವಿ, ಹೊಸ ಬಟ್ಟೆ ಮನೇಲಿ, ಹೊಸ ಪೇಂಟ್ ಹೊಡ್ಸಿದ್ದೀವಿ, ಹೊಸ ಚಪ್ಪಲಿ ತೊಗೊಂಡಿದ್ದೀವಿ, ಒಂದು ಗಾಡಿ ತೊಗೊಂಡಿದ್ದೀವಿ. ದೀಕ್ಷಾಸ್ನಾನ ತೊಗೊಳ್ಳೋದಕ್ಕೆ ಇಷ್ಟೇನ ವರ್ತು? ಬೈಬಲ್ ಹೇಳುತ್ತೆ,
ಎವ್ರಿಥಿಂಗ್ ಆಸ್ ಬಿಕಮ್ ನ್ಯೂ. ಅಂದರೆ ನೀವು ಯಾವಾಗ ಯೇಸು ಸ್ವಾಮಿನ ಸ್ವೀಕಾರ ಮಾಡ್ಕೊಂಬಿಟ್ರೋ ನಿಮ್ಮ ಆತ್ಮ ಅಂದರೆ ನೋಡಿ, ಇಂಗ್ಲೀಷಲ್ಲಿ ಸ್ಪಿರಿಟ್ ಅಂತ ಹೇಳ್ತೀವಿ, ಕನ್ನಡದಲ್ಲಿ ಒಂದೊಂದ್ಸತಿ ಆತ್ಮಕ್ಕೆ ಮೈಂಡು ಇದೆರಡು ಒಂದೊಂದ್ಸತಿ ಸೇಮ್ ಬರುತ್ತೆ. ಆ್ಯಕ್ಚುಲಿ ಮೈಂಡ್ಗೆ ಬಂದ್ಬಿಟ್ಟು ಕನ್ನಡದಲ್ಲಿ ಪ್ರಾಣ ಅಂತ ಹೇಳ್ತೀವಿ, ಪ್ರಾಣ ಅಂತ ಉಪಯೋಗಿಸಲ್ಲ, ಆತ್ಮ ಅಂತ ಹೇಳ್ಬಿಡ್ತೀವಿ. ಯಾಕಂದರೆ ತಮಿಳಲ್ಲಿ ಆತ್ಮ ಅಂದರೆ ಮೈಂಡು, ಆವಿ ಅಂದರೆ ಸ್ಪಿರಿಟು. ಸೊ ಕನ್ನಡದಲ್ಲಿ ಸ್ವಲ್ಪ ಕನ್ಫ್ಯೂಷನ್. ಈ ಆತ್ಮ ಅನ್ನೋದಕ್ಕೆ ಒಂದೊಂದ್ಸತಿ ಅದನ್ನು ನಾವು ನಮ್ಮ ಸ್ಪಿರಿಟ್ಗೆ ಅಂತಲೂ ಎತ್ಕೊಬೋದು, ಒಂದೊಂದ್ಸತಿ ಮೈಂಡ್ಗೆ ಪ್ರಾಣ ಅಂತ ಹೇಳ್ತೀವಿ. ಓಕೆನಾ? ಓಕೆ, ಈಗ ನಮ್ಮ ಆತ್ಮ ಸ್ಪಿರಿಟ್ ಹೊಸದಾಯಿತು. ಇಟ್ ಈಸ್ ಲೈಕ್ ಜೀಸಸ್, ಪರ್ಫೆಕ್ಟ್ 100% ಯು ಆರ್ ಲೈಕ್ ಜೀಸಸ್. ಅದರಲ್ಲಿ ಯಾವ ಚೇಂಜು ನೀವು ಮಾಡೋಕ್ಕಿಲ್ಲ, ಮಾಡೋಂಗಿಲ್ಲ, ಮಾಡೋಕ್ಕಾಗಲ್ಲ. ಆತ್ಮ, ಪ್ರಾಣ, ಶರೀರ, ಈ ಆತ್ಮ ಇಟ್ಸ್ 100% ಪರ್ಫೆಕ್ಟ್, ಎಲ್ಲ ಒಳಗಡೆ ಇದೆ. ಇದು ಮೈಂಡಿಗೆ ಬರಬೇಕು, ಮೈಂಡಿಂದ ಕನ್ವರ್ಟ್ ಆಗಿ ದೇಹಕ್ಕೆ ಬರಬೇಕು, ಶರೀರಕ್ಕೆ ಬರಬೇಕು. ಸೊ ದೇವರು ಒಬ್ಬ ಮನುಷ್ಯನ ಹೊಸದಾಗಿ ಅವನು ಯೇಸು ಸ್ವಾಮಿನ ಸ್ವೀಕಾರ ಮಾಡಿಕೊಂಡಾಗ ಅವನ ಸ್ಪಿರಿಟನ್ನು ಹೊಸದಾಗಿ ಮಾಡಿಬಿಟ್ರು. ಆದರೆ ಮೈಂಡನ್ನ ದೇವರು ಹೊಸದಾಗಿ ಮಾಡಿಲ್ಲ. ಈ ಮೈಂಡನ್ನು ಹೊಸದಾಗಿ ಮಾಡೋ ಕೆಲಸ ನಂದು ನಿಮ್ಮದೇ. ಈಗ ಬನ್ನಿ, ರೋಮಾಪುರದವ್ರಿಗೆ ಬರೆದ ಪುಸ್ತಕ 12ನೇ ಅಧ್ಯಾಯ 2ನೇ ವಾಕ್ಯಕ್ಕೆ ಹೋಗೋಣ. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಹೀಗಾದರೆ ದೇವರ ಚಿತ್ತಾನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳ್ಕೊಳ್ಳುವಿರಿ. ನೀವು ಯಾವ ದೇವ್ರ ಚಿತ್ತ ಅಂತ ತಿಳ್ಕೊಬೇಕಂದ್ರೆ ಏನಾಗಬೇಕಂತೆ? ನೂತನ ಮನಸ್ಸನ್ನು ಧರಿಸಿಕೊಳ್ಳಿರಿ. ಸೊ ಸ್ಪಿರಿಟ್ ಹೊಸದಾಯಿತು, ಈಗ ಮೈಂಡ್ ಸೆಟ್ ಹೊಸದಾಗಬೇಕು. ಸೊ ಚರ್ಚಿಗೆ ಏನಕ್ಕೆ ಬರ್ತೀವಿ ಅಂದರೆ ನಿನ್ನ ಮೈಂಡ್ ಸೆಟ್ಟು ರಿನ್ಯೂ ಮಾಡೋದಕ್ಕೆ. ಆದರೆ ಇವತ್ತು ಚರ್ಚ್ ಏನು ಹೇಳ್ಕೊಟ್ಬಿಡ್ತು ಅಂದರೆ ರಿನ್ಯೂ ಯುವರ್ ಮೈಂಡ್ ಅಂತ ಹೇಳ್ಕೊಡೋಕೆ ಬದಲು ರಿಮೂವ್ ಯುವರ್ ಮೈಂಡ್ ಅಂತ ಹೇಳ್ಬಿಡ್ತು. ಯಾರೆಲ್ಲ ಒಳಗೆ ಬರ್ತಿರೋ ಚಪ್ಪಲಿನ ಆಚೆ ಬಿಟ್ಬಿಟ್ಟು ಬನ್ನಿ ಇಂದಂಗೆ, ಯಾರೆಲ್ಲ ಒಳಗೆ ಬರ್ತಿರೋ ನಿಮ್ಮ ಬುದ್ಧಿಯನ್ನು ಆಚೆನೇ ಇಟ್ಬಿಟ್ಟು ಬನ್ನಿ ಅಂದರು. ಸೊ ಯಾವುದು ಈಸಿ? ರಿನ್ಯೂವಿಂಗ್ ಮೈಂಡ್ ಈಸ್ ಈಸಿನಾ, ರಿಮೂವಿಂಗ್ ಮೈಂಡ್ ಈಸ್ ಈಸಿನಾ? ಯಾವುದು ಈಸಿ? ರಿಮೂವಿಂಗ್ ಈಸಿ, ರಿನ್ಯೂವಿಂಗ್ ಕಷ್ಟ. ನಾವೇನು ಮಾಡಿಬಿಟ್ವಿ ಗೊತ್ತಾ? ವೆಲ್ತು, ಪ್ರಾಸ್ಪರಿಟಿ ಇದೆಲ್ಲ ಇರಲಿ, ಇದನ್ನೆಲ್ಲ ಎತ್ತಿ ಸೈಡ್ಗೆ ಇಟ್ಬಿಡಿ, ಇದೆಲ್ಲ ಬೇಡ, ನಮಗೆ ಬೇರೆ ಪರಲೋಕ ದೇವ್ರು ಮಾತ್ರ ಸಾಕು, ಹಿಂಗೆ ನಾವು ಬಂದುಬಿಟ್ವಿ. ಸೊ ನಿಮ್ಮ ಮೈಂಡ್ ರಿನ್ಯೂ ಮಾಡ್ಕೋ, ನಿನ್ನ ಲೈಫ್ ಹೊಸದಾಗುತ್ತೆ. ಒಂದು ಜಯಕರವಾದಂಥ ಜೀವಿತ, ಆಶೀರ್ವಾದಕರವಾದಂಥ ಜೀವಿತ, ಅಭಿವೃದ್ಧಿಯಾದಂಥ ಜೀವಿತ ನೀನು ಜೀವಿಸಬೇಕು ನಿನ್ನ ಲೈಫಲ್ಲಿ. ಅಂದರೆ ನಿನ್ನ ಮೈಂಡ್ ಸೆಟ್ ಚೇಂಜ್ ಆಗಬೇಕು. ಅನ್ಲೆಸ್ ಯು ಚೇಂಜ್ ಯುವರ್ ಮೈಂಡ್, ನಥಿಂಗ್ ವಿಲ್ ಚೇಂಜ್. ಡೂಯಿಂಗ್ ಸೇಮ್ ಥಿಂಗ್ ಆ್ಯಂಡ್ ಎಕ್ಸ್ಪೆಕ್ಟಿಂಗ್ ಡಿಫ್ರೆಂಟ್ ರಿಸಲ್ಟ್ ಈಸ್ ಫೂಲಿಶ್ನೆಸ್. ಡೂಯಿಂಗ್ ಸೇಮ್ ಥಿಂಗ್, ಏನು ಬದಲಾವಣೆ ಇಲ್ಲ, ಬೆಳಿಬೇಕು, ಕಲಿಬೇಕು, ಇನ್ನೂ ದೇವ್ರ ಬಗ್ಗೆ ಅರ್ಚ್ಕೊಬೇಕು, ದೇವ್ರ ಬಗ್ಗೆ ತಿಳ್ಕೊಬೇಕು, ಏನು ಅದಕ್ಕೆ ಪ್ರಯತ್ನನೇ ಮಾಡಲ್ಲ. ನೋಡಿ, ಕೆಲವರು ಪಾಸ್ಟರ್ ಚರ್ಚ್ಗೆ ಹೋದ್ವಿ, ಪ್ರಾರ್ಥನೆ ಮಾಡಿದ್ವಿ, ಪಾಸ್ಟರ್ ನಮ್ಮ ತಲೆ ಮೇಲೆ ಕೈ ಇಟ್ಟರು, ಒಂದು 4 ಕೂದಲು ಬಿತ್ತು, ಆಮೇಲೆ ನಾನೇ ಕೆಳಗಡೆ ಬಿದ್ದೆ. ನೀನು ಬಿದ್ದು ಎದ್ದ ಮೇಲೆ ಏನಾದರೂ ಆಯಿತಾ? ಆಯಿತು. ಏನಾಯಿತು? ಚಾಪೆ ಹರಿದೋಯ್ತು. ನೀನು ಚರ್ಚ್ಗೆ ಹೋದಾಗೆಲ್ಲ ಬಿದ್ದು ಎದ್ದೊಳ್ತೀಯಲ್ಲ, ಏನಾದರೂ ಬದಲಾವಣೆ ಆಗ್ತಾಯಿತ್ಯಾ ಜೀವನದಲ್ಲಿ? ಇಲ್ಲ ಪಾಸ್ಟರ್, ಒಂಥರ ಬಿಸಿ ಆಯಿತು. ಇಲ್ಲ ಪಾಸ್ಟರ್, ಒಂಥರ ಬಿಸಿ ಆಯಿತು. ಇನ್ನು ಕೆಲವರು ಹೇಳ್ತೀವಿ ಪಾಸ್ಟರ್ ತಣ್ಣಗಾಯಿತು. ಅಪ್ಪ, ತಣ್ಣಗಾಯಿತು, ಬಿಸಿಗಾಯಿತು, ಕಾಸೇನ ಬಂತ? ಇಲ್ಲ ಪಾಸ್ಟರ್. ಮತ್ತು ಏನು ಬಿಸಿ ಆದರೆ ಏನು? ನೋಡಿ, ನಮ್ಮ ಅನುಭವಗಳು ಇಷ್ಟೇ. ಚರ್ಚ್ಗೆ ಹೋದೆ, ಬೆಚ್ಚಗಾಯಿತು, ಹಂಗೇ ಒಂಥರ ನಡುಗ್ಬಿಟ್ಟೆ, ಗುಡುಗ್ಬಿಟ್ಟೆ.
ಆಮೇಲೆ ಹೇಗೆ ಧುಮುಕ್ಬಿಟ್ಟೆ. ಇದಕ್ಕೆ ಚರ್ಚ್ಗೆ ಹೋಗಿ ಏನು ಪ್ರಯೋಜನ? ನಾನೇನು ಹೇಳ್ತೀನಿ, ಲೈಫ್ ಚೇಂಜ್ ಆಗ್ತಾಯಿತ್ತಾ? ನಥಿಂಗ್. ಇಫ್ ಯು ವಾಂಟ್ ಟು ಚೇಂಜ್ ಯುವರ್ ಲೈಫ್, ಚೇಂಜ್ ಯುವರ್ ಮೈಂಡ್. ಸ್ವಲ್ಪ ಡೀಪಾಗಿ ಹೋಗೋಣ, ಓಕೆ? ನೋಡಿ, ನಾನು ರಕ್ಷಣೆ ಹೊಂದಿದಾಗ ಜಾಸ್ತಿ ಅಷ್ಟು ಥಿಂಕ್ ಮಾಡಲಿಲ್ಲ. ಕ್ರೈಸ್ತರ ಅಂದರೆ ಕ್ರಿಸ್ಟಿಯಾನಿಟಿ ಲೈಫ್ ಇಷ್ಟೇ. ಏನು ಬರಬೇಕು, ಪ್ರಾರ್ಥನೆ ಮಾಡಬೇಕು, ಅನ್ಯ ಭಾಷೆ ಮಾತಾಡಬೇಕು, ಹಾಡಾಡಬೇಕು, ಚರ್ಚ್ಗೆ ಹೋಗ್ಬೇಕು, ಇಷ್ಟೇ ಲೈಫು. ಏನೋ ಸಿಕ್ಕಿದ್ದು ತಿನ್ಕೊಂಡಿರೋಣ. ದೇವ್ರು ಏನೇನು ಕೊಡ್ತಾರೋ ಅನುದಿನದ ಆಹಾರ, ಅವತ್ತಿಗೆ ಅವತ್ತು ಏನೇನು ಕೊಡ್ತಾರೋ ದೇವರೇ ಅದನ್ನು ತಿನ್ಕೊಂಡು ನೆಮ್ಮದಿಯಾಗಿರೋಣ. ಅಪ್ಪ, ಅದೆಲ್ಲ ಜೀವನ ಬೇಕಾದಷ್ಟಿದೆ ಬೈಬಲಲ್ಲಿ. ನಿನ್ನ ಕೈಲಿ ಮಾಡೋಕ್ಕಾಗುತ್ತೆ, ನಿನ್ನ ಕೈಲಿ ಸಾಧಿಸೋಕ್ಕಾಗುತ್ತೆ, ನೀನು ದೊಡ್ಡ ಕಾರ್ಯ ಮಾಡ್ಬೋದು ಅನ್ನೋದು ನನಗೆ ಗೊತ್ತೇ ಇರಲಿಲ್ಲ. ಹೋಗ್ತಾ 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 ಗೊತ್ತಾಯಿತು. ವಾವ್ ಅನ್ನೋ ಥರ ಆಯಿತು. ಆ ವಾವ್ ಅನ್ನೋದೇ ಇವತ್ತು ನಾನು ಪ್ರಸಂಗವಾಗಿ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ನಮ್ಮೊಳಗಡೆ ಬದಲಾವಣೆಯನ್ನು ತರಬೇಕು ಫಸ್ಟು. ನನ್ನೊಳಗಡೆ ಬದಲಾವಣೆ ತರದೆ ಎಲ್ಲ ಸಿಚುವೇಶನ್ ಎದುರುಗಡೆ ಚೇಂಜ್ ಆಗುತ್ತೆ, ಕೆಲಸ ಚೇಂಜ್ ಆಗುತ್ತೆ, ಬಿಸ್ನೆಸ್ ಚೇಂಜ್ ಆಗುತ್ತೆ, ಆಮೇಲೆ ಮನಿ ಬರುತ್ತೆ ಅನ್ನೋದು ತಪ್ಪು. ನೀನು ಚೇಂಜ್ ಆಗು, ಸಿಚುವೇಶನ್ಸ್ ಆಟೋಮೆಟಿಕ್ ಚೇಂಜ್ ಆಗ್ತಾ ಇರ್ತೈತೆ. ನೋಡಿ, ಫಸ್ಟ್ ನಾನು ಇನ್ನೇನು ಚೇಂಜ್ ಆಗಬೇಕು? ಬಿಳಿ ಬಟ್ಟೆ ಹಾಕಿದ್ದೀನಲ್ಲ, ನಾನು ದೀಕ್ಷಾಸ್ಥಾನ ತೊಗೊಂಡಾಗಿಂದ ಶೂ ಹಾಕ್ತಾ ಇಲ್ಲ, ಸಾಕೋದು ಬಿಟ್ಬಿಟ್ಟಿದ್ದೀನಿ. ನೀವು ಹೇಳ್ದಂಗೆ ಕಲರ್ ಬಟ್ಟೆನೇ ಹಾಕಲ್ಲ ನಾನು. ಬಿಳಿ ಬಟ್ಟೆ ಬಿಟ್ಟು ಇನ್ನು ಯಾವುದು ಹಾಕಲ್ಲ. ಇನ್ನೇನು ಫಾಸ್ಟರ್ ಚೇಂಜ್ ಆಗಬೇಕು? ಅಮ್ಮ, ನೀನು ಬಿಳಿ ಬಟ್ಟೆ ಹಾಕೋ, ಕಲರ್ ಬಟ್ಟೆ ಹಾಕೋ, ಬುದ್ಧಿ ಚೇಂಜ್ ಆಯಿತಾ? ಈಗ ಮೈಂಡ್ ಸೆಟ್ಟನ್ನು ಚೇಂಜ್ ಮಾಡೋದು, ತೀರ್ಮಾನಗಳು ಮಾಡೋದು, ಹೊಸ್ದಾಗಿ ಏನಾದರೂ ದೇವ್ರಿಗಾಗಿ ಮಾಡಬೇಕು. ನಾನು ಹಿಂಗಲ್ಲ, ದರಿದ್ರ ನಂದಲ್ಲ, ಕಾಯಿಲೆಗಳು ನಂದಲ್ಲ, ಆರೋಗ್ಯ ನಂದು, ಆಶೀರ್ವಾದ ನಂದು, ಪ್ರಾಸ್ಪರಿಟಿ ಬಿಲಾಂಗ್ಸ್ ಟು ಮೀ. ಇದನ್ನೆಲ್ಲ ಹೇಳ್ಕೊಡೋದು ಯಾರೂ ಇರಲಿಲ್ಲ. ನಾವು ಹಂಗೆ ಬದುಕೊಂಡ್ಬಿಟ್ವಿ. ಆದರೆ ಸದ್ಯ ಈಗಲಾದರೂ ದೇವರ ಕೃಪೆಯಿಂದ ನನ್ನನ್ನು ನಿಮ್ಮ ಹತ್ರ ದೇವ್ರು ಕಳಿಸಿದ್ದಾರೆ. ಈಗಲಾದರೂ ನಿಮ್ಮ ಜೀವನಗಳು ಬದಲಾವಣೆ ಆಗೇ ಆಗುತ್ತೆ ಯೇಸುವಿನ ನಾಮದಲ್ಲಿ. ಪ್ರೈಸ್ ದಿ ಲಾರ್ಡ್. ಈಗಾಗಲೇ ಎಷ್ಟೋ ಟೆಸ್ಟ್ ಮನೀಸ್ ಕೇಳ್ತಾನೆ ಇದ್ದೀವಿ ನಾವು. ನೋಡಿ, ಒಬ್ಬರು ಗೋಕಾಕಿದ್ದ ಒಂದು ಬ್ರದರ್ ಫೋನ್ ಮಾಡಿದರು. ಅವ್ರು ಹೇಳಿದ್ರು, ಪಾಸ್ಟರ್, ನಿಮ್ಮ ಪ್ರಸಂಗ ಕೇಳಿ ಕೇಳಿ ಇವಾಗ ಎಷ್ಟೋ ಚೇಂಜಸ್ ಆಗಿದೆ, ಇವಾಗ ನಮ್ಮ ಕುಟುಂಬ ಎಲ್ಲ ಚೇಂಜ್ ಆಗಿದೆ. ನಿಮ್ಮ ಪ್ರಸಂಗ ಒಂದೊಂದು ಕೇಳ್ತಾ ಇರ್ತೀನಿ, ಯಾವುದು ಬಿಡೋಂಗಿಲ್ಲ ನಾನು. ನೈಟ್ ಕೇಳ್ಕೊಂಡೇ ಮಲಗಿಬಿಡ್ತೀನಿ. ನೀವೊಂದು ಮಾತು ಹೇಳಿದರೆ ನನಗೆ ತುಂಬ ಇಷ್ಟ ಆಯಿತು. ಏನು ಇಷ್ಟ ಆಯಿತು? ಈ ಹೋಟ್ಲಲ್ಲಿ ತಿಂದುಬಿಟ್ಟು ಇನ್ನೊಂದು ಹೋಟ್ಲಲ್ಲಿ ಬಿಲ್ ಕೊಡೋಕ್ಕಾಗುತ್ತಾ ಅಂದ್ರಿ. ಅವತ್ತಿಂದ ತೀರ್ಮಾನ ಮಾಡಿಬಿಟ್ಟೆ, ಇನ್ಮೇಲೆ ಇದೇ ಹೋಟ್ಲಲ್ಲೇ ಊಟ ಮಾಡೋದು, ಇನ್ಮೇಲೆ ಈ ಹೋಟ್ಲಿಗೆ ನಾನು ಬಿಲ್ ಕೊಡೋದು. ನೋಡಿ, ಜೀವನಗಳು ಬದಲಾವಣೆ ಆಗ್ತಾಯಿದೆ. ಗೋಕಾಕ್, ಗುಲ್ಬರ್ಗ, ಹುಬ್ಳಿ, ಧಾರವಾಡ, ಮೈಸೂರು, HD ಕೋಟೆ, ಎಲ್ಲ ಕಡೆನೂ ನೋಡಿ ಲೈಫ್ ಟ್ರಾನ್ಸ್ಫಾರ್ಮೇಷನ್ ಆಗ್ತಾಯಿದೆ. ಯಾಕೆ ಗೊತ್ತಾ? ವಾಕ್ಯ ಮಾತಾಡ್ತಾ ಮಾತಾಡ್ತಾ ಲೈಫು ಚೇಂಜ್ ಆಗ್ತಾನೇ ಇರ್ತೈತೆ. ಪ್ರೈಸ್ ದಿ ಲಾರ್ಡ್. ಸರಿ, ಈ ವಾಕ್ಯನ ಕೇಳೋದಕ್ಕೆ, ನಿಮ್ಮ ಮೈಂಡ್ ರಿನ್ಯೂ ಮಾಡ್ಕೊಳ್ಳೋಕ್ಕೆ, ನಿಮ್ಮ ಮೈಂಡ್ ಸೆಟ್ಟನ್ನು ಚೇಂಜ್ ಮಾಡ್ಕೊಳ್ಳೋದಕ್ಕೆ ನೀವೇನು ಪ್ರಯತ್ನ ಪಡ್ತಾ ಇದ್ದೀರಾ? ನಾನು ಹಿಂಗೆ ಇರಬೇಕು. ನೋಡಿ, ಇಂಥ ತೀರ್ಮಾನಗಳು ಬೆಳಿಗ್ಗೆ ರಾತ್ರಿ ಮಲಗಿ ಬೆಳಿಗ್ಗೆ ಎದ್ದೊಳಷ್ಟಕ್ಕೆ, ನಾನು ಹಿಂಗೆ ಇರಬೇಕಲ್ಲ, ಬರಲ್ಲ. ನೀವು ಅದಕ್ಕೆ ತುಂಬಿಸ್ಬೇಕು. ಬೆಳಿಗ್ಗೆ ಎದ್ದು ಹಾಕಿ ನೀವು ಪ್ರಿಪೇರ್ ಆಗಬೇಕು. ಅದಕ್ಕೆ ನಮ್ಮ ಚರ್ಚವ್ರಿಗೆ ಹೇಳಿದ್ದೀನಿ, ಬೆಳಿಗ್ಗೆ 5 ಗಂಟೆಗೆ ಎದ್ದು ನೋಡಿ, ಲೈಫ್ ಹೆಂಗೆ ಸೂಪರಾಗಿರ್ತೈತೆ ಅಂತ ಹೇಳಿದ್ದೀನಿ. ಇವತ್ತು ಎಷ್ಟು ಜನ ಬೆಳಿಗ್ಗೆ 5 ಗಂಟೆಗೆ ಎದ್ದೊಳ್ತಾರೆ ಗೊತ್ತಾ? 5 ಗಂಟೆಗೆ ಎದ್ದೊಳ್ತಾರೆ, 5:15 ಎದ್ದೊಳ್ತಾರೆ, ಎದ್ಬಿಟ್ಟು ಅಲಾರ್ಮ್ ಇಡ್ತಾರೆ. ನಾನು ಹೇಳಿದ್ದೀನಿ, ಹಿಂಗೆ ಪ್ರೇಯರ್ ಮಾಡಬೇಕು, ಇದೇ ಮಾಡಬೇಕು ಅಂತ ಏನಿಲ್ಲ. ನೀನು ಬೆಳಿಗ್ಗೆ, ನಾನು ಬೆಳಿಗ್ಗೆ ಎದ್ದೊಳ್ಬೇಕು ಅಂತ ತೀರ್ಮಾನ ಮಾಡಿ ಅಲಾರ್ಮ್ ಇಟ್ಟು ಹಾಡಾಡಬೇಕು ಅಂತ ಮನಸಿದ್ರೆ ಹಾಡಾಡು, ಇಲ್ಲ ಹಾಡು ಕೇಳಬೇಕು ಅಂತ ಮನಸಿದ್ರೆ ಹಾಡು ಫೋನಲ್ಲಿ ಹಾಕೊಂಡು ಕೇಳು. ಅಥವಾ ಮೆಸೇಜ್ ಕೇಳಬೇಕಾ, ಮೆಸೇಜ್ ಕೇಳಿ. ಇಲ್ಲ ಬೈಬಲ್ ಓದಬೇಕಾ, ಬೈಬಲ್ ಓದು. ಇಲ್ಲ ಒಂದು ಸ್ವಲ್ಪ ನೀನೇ ಪ್ರಾರ್ಥನೆ ಮಾಡಬೇಕು. ಏನೋ ಒಂದು ಹಾಫ್ ಆನ್ ಅವರ್ 45 ಮಿನಿಟ್ಸು ನೀನು ದೇವರ ಪ್ರಸನ್ನತೆಯಲ್ಲಿ ಬೆಳಿಗ್ಗೆ ಮುಂಜಾನೆ ಇನ್ನೂ ಸೂರ್ಯ ಬರೋಕ್ಕಿಂತ ಮುಂಚೆ ನೀನು ಎದ್ದು ಪ್ರಾಕ್ಟೀಸ್ ಮಾಡಿ ನೋಡಿ, ನೀನು ಲೈಫಲ್ಲಿ ಎಷ್ಟು ಧೈರ್ಯವಾಗಿ ಆನಂದವಾಗಿ ಇರ್ತೀಯ ಅಂತ. ಸೊ ಈ ಬೆಳಿಗ್ಗೆ ಎದ್ದೊಳ್ಬೇಕು ಅನ್ನೋ ಡಿಸಿಪ್ಲಿನ್ ನಾವು ತೊಗೊಂಬರ್ಬೇಕು. ಆದರೆ ಬೆಳಿಗ್ಗೆ ಎದ್ದೊಳ್ಳಿಲ್ಲ ಅಂದ್ರೂ ನೋ ಪ್ರಾಬ್ಲಮ್.
ವೈ ವಿ ಆರ್ ಅಂಡರ್ ಗ್ರೇಸ್. ನಾವು ಕಲ್ತಿರೋದು ಇಷ್ಟೇ. ಅದಕ್ಕೆ ನಾನು ಹೇಳಿದೆ ಡಿಸಿಪ್ಲಿನ್ ಬೇರೆ, ಗ್ರೇಸ್ ಅನ್ನೋದು ಬೇರೆ. ಗ್ರೇಸ್ ಏನು ಗೊತ್ತಾ, ನೀನು ಎಷ್ಟು ಸತಿ ಬಿದ್ದರೂ ಗ್ರೇಸ್ ನಿನ್ನನ್ನು ಎಬ್ಬರಿಸ್ತಾ ಇರ್ತೈತೆ. ನಾನು ಎಷ್ಟು ಸತಿ ಬಿದ್ದರೂ ಗ್ರೇಸು ಎಬ್ಬರಿಸ್ತಾ ಇರ್ತೈತೆ. ದೇವ್ರ ವಾಕ್ಯನೋ ಟೀಚಿಂಗು ವರ್ಡ್ ಆಫ್ ಗಾಡ್ ನೀನು ಕೇಳ್ತಾ ಇದ್ರೆ ನೀನು ಬೀಳೋದೇ ಇಲ್ಲ, ನಿನಗೆ ಎಬ್ಬರಿಸ್ಬೇಕಾದಂಥ ಪರಿಸ್ಥಿತಿನೇ ಬರಲ್ಲ. ಬಿದ್ದು ಎದ್ದೊಳ್ಳೋದು ಒಳ್ಳೆಯದಾ, ಬೀಳದೆ ಇರೋದು ಒಳ್ಳೆಯದಾ? ಅದಕ್ಕೆ ವಾಕ್ಯ ಕೇಳು. ಇವತ್ತು ಗ್ರೇಸ್ಗೆ ಒಂದು ಅರ್ಥ ಕೊಡ್ತೀನಿ ನೋಡಿ, ಸೂಪರ್ ಆದಂಥ ಒಂದು ಅರ್ಥ ಕೊಡ್ತೀನಿ. ಗ್ರೇಸ್ ಅಂತ ಹೇಳಿದ್ರೆ ಬಿದ್ದಿರೋನ್ನ ಎಬ್ಬರಿಸಿ ಫಸ್ಟ್ ಏಡ್ ಮಾಡಿಸಿ ಅವನಿಗೆ ಆ್ಯಂಟಿಬಯೋಟಿಕ್ ಹಾಕಿ ಅವನಿಗೆ ಬ್ಯಾಂಡೇಜ್ ಹಾಕಿ ಅವನಿಗೆ ಆಯಿಂಟ್ಮೆಂಟ್ ಹಾಕಿ ಬ್ಯಾಂಡೇಜ್ ಸುತ್ತಿ ರೆಡಿ ಮಾಡುತ್ತೆ. ಗ್ರೇಸ್ ಒಳ್ಳೇದಾ ಇಲ್ವಾ? ಫಸ್ಟ್ ಈ ಥರ ನಾನು ಎಸ್ಸತಿ ಬಿದ್ದರೆ ಗ್ರೇಸ್ ಎಬ್ಬರಿಸುತ್ತೆ, ಎಷ್ಟು ಸಾರಿ ಬೇಕಾದ್ರೆ ಎಬ್ಬರಿಸುತ್ತೆ, ಕರೆಕ್ಟ್. ಆದರೆ ನೀನು ಬಿದ್ದು 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 ಹೋದರೆ ಯಾವಾಗ ಡಿಸ್ಟಿನಿ ರೀಚ್ ಮಾಡ್ತೀರಾ ಲೆಕ್ಕ ಮಾಡ್ಕೊಳ್ಳಿ. ಅಪ್ಪ ಬಿದ್ದುಬಿಟ್ಟೆ, ಓ ಗ್ರೇಸ್ ನಿನ್ನ ಎತ್ತುತ್ತೆ, ಬಿದ್ದುಬಿಟ್ಟೆ ಎತ್ತುತ್ತೆ. ನಾನು ಕೊಡೋ ವಾಕ್ಯ ನೀನು ಬೀಳದೇ ಇರೋ ಥರ ನೋಡ್ಕೊಳ್ಳುತ್ತೆ. ಸೊ ಗ್ರೇಸ್ಗಿಂತ ಟೀಚಿಂಗು ಇನ್ನೂ ಭಾಳ ಇಂಪಾರ್ಟೆಂಟು. ಸೊ ನೀವು ಎಸ್ಸತಿ ಬಿದ್ದರೂ ಗ್ರೇಸ್ ಎಬ್ಬರಿಸುತ್ತೆ. ಇವಾಗ ತಿರ್ಗಾ ಈ ರೀತಿ ಹೇಳ್ತೀನಿ ನೋಡಿ. ಇವಾಗ ಯೋನನ ದೇವರು ಎಲ್ಲಿಗೆ ಹೋಗು ಅಂತ ಹೇಳಿದ್ರು? ನಿನೆವೆ ಪಟ್ಟಣಕ್ಕೆ ಹೋಗಂದ್ರು. ಅವನೆಲ್ಲಿ ಹೋದ? ತಾರ್ಷೀಷ್ಗೆ ಹೋದ. ಹೆಂಗೋದ? ಇಲ್ಲ, ಫಸ್ಟೇ ಮೀನಲ್ಲಿ ಹತ್ತು ಕೂತ್ಕೊಂಡ್ಬಿಟ್ನಾ? ಒಂದೇ ಹಂಗೆ ಕ್ವಶನ್. ಅವನು ತಾರ್ಷೀಷ್ಗೆ ಹೋದ. ಹೆಂಗೆ ಹೋದ? ಬೋಟಲ್ಲಿ ಹೋದ. ಬೋಟಲ್ಲಿ ಹೋಗಿದ ತಕ್ಷಣ ಅರ್ಧದಲ್ಲಿ ಏನಾಯಿತು? ಇಲ್ಲ ಎಲ್ಲ ಬರೋಣ ಮೀನಿಗೆ ಇರಿ, ಅರ್ಜೆಂಟ್ ಬೇಡ. ಈ ಮೀನನ್ನು ಬಿಡೋಂಗಿಲ್ಲ ಇವಾಗ ನೀವು ಇರಿ. ಮೀನು 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 ಮಂಗಳೂರು ಅಂತನಾ? ಸರಿ, ಓಕೆ. ಮೀನಿಗೂ ಇವ್ರಿಗೂ ತುಂಬ ಕನೆಕ್ಷನ್ನ, ರೈಟ್. ಬೋಟಲ್ಲಿ ಹೋದ್ರು. ಬೋಟ್ ಏನಾಯಿತು? ಬಿರುಗಾಳಿ ಬೀಸ್ತು. ಅದಕ್ಕೆ ಯೋನ ಏನು ಹೇಳ್ತಾನೆ? ಅದು ಇಂಜಿನ್ ಪ್ರಾಬ್ಲಮ್ ಅಲ್ಲ, ನನ್ನ ಪ್ರಾಬ್ಲಮ್ ಅಂತಾನೆ. ಕರೆಕ್ಟಾ? ಯೋನ ಏನು ಹೇಳ್ತಾನೆ? ಎಲ್ಲರೂ ಹಂಗೆ ಹಿಂಗೆ ಶೇಕ್ ಆದಾಗ ಯೋನ ಮಾತ್ರ ಏನು ಹೇಳ್ತಾನೆ ಗೊತ್ತಾ? ಸರ್ ಅದು ಇಂಜಿನ್ ಪ್ರಾಬ್ಲಮ್ ಅಲ್ಲ, ನನ್ನ ಪ್ರಾಬ್ಲಮ್. ನನ್ನ ಎತ್ತಿ ಹಾಕ್ಬಿಡಿ ಸರಿ ಹೋಗ್ತೈತೆ. ಇವನು ಎತ್ತು ಬಿಸಾಕಿದ್ರಾ? ಅಲ್ಲಿ ಯಾರು ಬಂದರು? ಈಗ ಹೇಳಿ. ಮೀನು ಬಂತು. ಈಗ ಮೀನು ಹೆಂಗೆ ಕರ್ಕೊಂಡೋಯ್ತು ಅವನ್ನ? ಮೇಲೆ ಕುಂಡ್ರಿಸ್ಕೊಂಡ? ಓಹೋ, ಹೊಟ್ಟೆ ಒಳಗಡೆ ಹೆಂಗಿತ್ತು ಅಟ್ಮಾಸ್ಫಿಯರು? ಹೊಟ್ಟೆ ಒಳಗಡೆ ಹೆಂಗಿದ್ದಿರ್ತೈತೆ? ಲೈಟ್ ಹಾಕಿ, ಸೋಫಾ ಎಲ್ಲ ಹಾಕಿ, ಡಿಮ್ ಲೈಟೆಲ್ಲ ಹಾಕಿ ಆ ಥರ ಅಪ್ಪ ಏನು ಸೂಪರಾಗಿದ್ದಲ್ಲ, ಹಂಗಿತ್ತಾ? ಹೆಂಗಿತ್ತು? ಎದ್ರೆ ಈ ಕಡೆ ಪಾಚಿ, ಈ ಕಡೆ ಪಾಚಿ. ಆದರೆ ಇವನು ದೇವ್ರು ಹೇಳಿದ ಮೇಲೆ ಹೋಗಿ ಹಂಗಿದ್ರೆ ಹೆಂಗೆ ಹೋಗ್ಬೋದಾಯ್ತು? ಕಾಲ ಮೇಲೆ ಕಾಲು ಹಾಕ್ಕೊಂಡು ಹಾಯ್ ಹಾಯ್ ಅಂತ. ದೇವರು ವಿಲ್ ಆಫ್ ಗಾಡ್ ಪ್ರಕಾರ ಹೋಗಿದ್ರೆ ಹೆಂಗೆ ಹೋಗ್ಬೋದಾಯ್ತು? ಬೋಟಲ್ಲಿ ಹೋಗ್ಬೋದಾಯ್ತು. ಆದರೆ ಮೀನು ಬಂದಿದ್ದೇನು? ಗ್ರೇಸ್. ಸಾಯ್ಬೇಕಾಗಿದ್ದನ್ನು ಬಿಡಿಸಿದ್ದು ಯಾವುದು? ಮೀನು. ಸೊ ಮೀನು ಅಂದರೆ ಏನು? ಗ್ರೇಸ್. ಸೊ ಗ್ರೇಸು ಆ್ಯಕ್ಚುಲಿ ಬಿದ್ದವನಿಗಲ್ಲ, ಫಸ್ಟೇ ಇವನು ಬೀಳ್ದೆ ಬೋಟಲ್ಲಿ ಹೋಗ್ತಾನೆ ನೋಡ್ದ, ದಟ್ ಈಸ್ ಟೀಚಿಂಗ್. ಇವನು ಕರೆಕ್ಟಿಗೆ ವಾಕ್ಯ ಕೇಳಿ, ಹೌದು ದೇವರೇ ನಾನು ನಿನವೇಗೆ ಹೋಗ್ತೀನಿ ಅಂದರೆ ಕಾಲ ಮೇಲೆ ಕಾಲು ಹಾಕ್ಕೊಂಡು ಹೋಗಿರ್ಬೋದಾಯಿತು. ಈಗ ಕಷ್ಟಪಟ್ಕೊಂಡು ವಾಸನೆಯಲ್ಲಿ ಹೋಗಿದ್ದ ಕಾರಣ ಏನಂದರೆ ಹೆಂಗೋ ಸಾಯ್ಬೇಕಾಗಿದ್ದವನ್ನ ಗ್ರೇಸ್ ಬಂದು ಕಾಪಾಡ್ಬಿಡ್ತು. ಆದರೆ ಈ ಗ್ರೇಸಲ್ಲಿ ಅವನು ಎದ್ದು ಬಿದ್ದು ಆದರೆ ಡಿಸ್ಟಿನಿ ರೀಚ್ ಮಾಡ್ದ,
ಬಟ್ ಇನ್ ಎ ಡಿಫ್ರೆಂಟ್ ವೇ. ನಿನಗೆ ಕೃಪೆ ಐತೆ, ಏನು ಬೇಕಾದ್ರೂ ಮಾಡು, ಏನು ಬೇಕಾದ್ರೂ ಆಡು. ಎಷ್ಟು ಸತಿ ಆದರೂ ಬೀಳು, ನಿನ್ನನ್ನು ಎಬ್ಬರಿಸುತ್ತೆ. ಆದರೆ ಬಿದ್ದು 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 ಆಯಿಂಟ್ಮೆಂಟ್ ಹಾಕ್ಕೊಂಡು ಹೋಗಿ ರೀಚ್ ಆಗೋದು ಹೆಂಗಿದೆ, ಸ್ಟೈಲಿಗೆ ವಾಕ್ಯ ಕರ್ಕೊಂಡು ಹಿಂಗೆ ಹೋಗೋದು ಹೆಂಗಿದೆ. ಗ್ರೇಸ್ ಬಿದ್ದರೆ ಎಬ್ಬರಿಸುತ್ತೆ, ವಾಕ್ಯ ನೀನು ಬೀಳದೆ ಇರೋ ಥರ ಕಾಪಾಡುತ್ತೆ. ಸೊ ಡಿಸಿಪ್ಲಿನ್ ಅನ್ನೋದೇನು ಗೊತ್ತಾ, ವಾಕ್ಯನ ಕೇಳಬೇಕು ಅನ್ನೋ ಡಿಸಿಪ್ಲಿನ್ ಬೇಕು. ಚರ್ಚ್ಗೆ ಏನಕ್ಕೆ ಬರಬೇಕು? ವಾಕ್ಯನ ಕೇಳಬೇಕು. ಪ್ರೇಯರ್ ಏನು ಮಾಡಬೇಕು? ಫೇತ್ ಬರ್ಸ್ಬೇಕು. ವರ್ಷಿಪ್ ಏನಕ್ಕೆ ಮಾಡಬೇಕು? ದೇವರೊಂದಿಗೆ ಕನೆಕ್ಷನಲ್ಲಿರಬೇಕು. ಬೈಬಲ್ ಯಾಕೆ ಓದಬೇಕು? ದೇವ್ರ ಬಗ್ಗೆ ತಿಳ್ಕೊಬೇಕು. ಇದೆಲ್ಲ ಮಾಡಿಲ್ಲ ಅಂದರೂ ದೇವ್ರಿಗೆ ಕ್ಷಮಿಸ್ತಾರ? ಚರ್ಚಿಗೆ ಬಂದಿಲ್ಲ ಅಂದರೆ ದೇವ್ರಿಗೆ ಕ್ಷಮಿಸ್ತಾರ? ಕ್ಷಮಿಸ್ತಾರೆ, ನೋ ಪ್ರಾಬ್ಲಮ್. ವರ್ಷಿಪ್ ಮಾಡಿಲ್ಲ ಅಂದರೆ ದೇವ್ರಿಗೆ ಒಪ್ಪಿಸ್ಕೊಳ್ತಾರ? ನೋ, ಯು ಆರ್ ಅಂಡರ್ ಗ್ರೇಸ್, ನೋ ಪ್ರಾಬ್ಲಮ್. ಕೊಟ್ಟಿಲ್ಲ ಅಂದರೆ ದೇವ್ರಿಗೆ ಒಪ್ಪಿಸ್ಕೊಳ್ತಾರ? ನೋ ಪ್ರಾಬ್ಲಮ್, ಯು ಆರ್ ಅಂಡರ್ ಗ್ರೇಸ್. ಪ್ರೇಯರ್ ಮಾಡಿಲ್ಲ ಅಂದರೆ ದೇವ್ರಿಗೆ ಒಪ್ಪಿಸ್ಕೊಳ್ತಾರ? ಇಲ್ಲ, ಯು ಆರ್ ಅಂಡರ್ ಗ್ರೇಸ್. ಆದರೆ ನೀನು ಬೆಳೆಯಲ್ಲ, ಹಂಗೇ ಇರ್ತೀಯ. ಡಿಸಿಪ್ಲಿನ್ ಮಾಡಿಕೊಂಡು ವಾಕ್ಯನ ಕೇಳಬೇಕು. ಹಿಂಗೆ ನಾನು ಇರಬೇಕು, ಹಿಂಗೆ ನಾನು ಎದೊಳ್ಬೇಕು, ಹಿಂಗೆ ನಾನು ಬಾಳಬೇಕು, ಹಿಂಗೆ ನಾನು ಇರಬೇಕು ಅಂತ ಎಷ್ಟು ನಿನ್ನನ್ನು ನೀನು ಮೋಟಿವೇಟ್ ಮಾಡ್ಕೊಂಡು ನೀನು ಡಿಸಿಪ್ಲಿನ್ ಇಲ್ಲಿ ಇಟ್ಕೊತೀಯೋ, ಯು ವಿಲ್ ಬಿ ಪರ್ಫೆಕ್ಟ್. ಅಂದರೆ ನಿನಗೆ 10 ವರ್ಷಕ್ಕೆ ಸಿಗಬೇಕಾದಂಥ ಆಶೀರ್ವಾದ 10 ತಿಂಗಳಲ್ಲಿ ಸಿಕ್ಬಿಡುತ್ತೆ ಇಫ್ ಯು ಆರ್ ಇನ್ ಡಿಸಿಪ್ಲಿನ್. ಗ್ರೇಸು ಕೊಡುತ್ತೆ. ನೀನು ಬಿದ್ದು ಎದ್ದು ಬಿದ್ದು ಎದ್ದು ಬ್ಯಾಂಡೇಜ್ ಹಾಕ್ಕೊಂಡು ರೆಡಿ ಹಾಕ್ಕೊಂಡು ಬಿದ್ದೊಳೋದು ಎದೊಳೋದು ಬೀಳೋದು ಎದೊಳೋದು ಈ ಥರ ಬಿದ್ದು ಎದ್ದು ಬಿದ್ದು ಎದ್ದು ಹೋಗಿ ನೀನು ಸೇರೋಷ್ಟಕ್ಕೆ ಮುತ್ಕ ಆಗ್ಬಿಟ್ಟಿರ್ತೀಯ. ಗ್ರೇಸ್ ಇರೋದು ಒಳ್ಳೇದಾ? ಗ್ರೇಸ್ ಇರೋದು ಒಳ್ಳೇದಾ? ಆದರೆ ಅದಕ್ಕಿಂತ ಮುಂಚೆ ಡಿಸಿಪ್ಲಿನ್ ಇರೋದು ಅದಕ್ಕಿಂತ ಒಳ್ಳೆಯದು. ಈಗ ಗ್ರೇಸು ಕ್ಲೀನಿಗೆ ಅರ್ಥ ಆಯಿತು ಅನಿಸುತ್ತೆ. ಈ ಥರ ಗ್ರೇಸ್ಗೆ ವಿವರಣೆ ಯಾರೋ ಕೊಟ್ಟಿರ್ತಾರೆ ಏನೋ ಗೊತ್ತಿಲ್ಲ. ಗ್ರೇಸ್ ಕಾಪಾಡುತ್ತೆ, ಆದರೆ ಬೇರೆ ಕಾಪಾಡೋದೇ ಮಾಡಲ್ಲ. ಒಂದು ವಾಕ್ಯ ಹೇಳ್ತೀನಿ, ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗೋ ಥರ. ಏಷಾಯನಿಗೆ ಬರೆದ ಪುಸ್ತಕ 48ನೇ ಅಧ್ಯಾಯ 17ನೇ ವಾಕ್ಯ. ದ ಬುಕ್ ಆಫ್ ಐಸಯ ಚಾಪ್ಟರ್ 48:17. ನಿನ್ನ ವಿಮೋಚಕನು ಇಸ್ರಾಯೇಲರ ಸದಮಲ ಸ್ವಾಮಿಯೂ ಆದ ಯೆಹೋವನು ಹೀಗೆನ್ನುತ್ತಾನೆ. ಯೆಹೋವನು ಯಾರು? ವಿಮೋಚಕನು. ಎಲ್ಲರೂ ಹೇಳಿ, ವಿಮೋಚಕನು ಅಂದರೆ ಏನು? ರಿಡೀಮರ್. ಅಂದರೆ ನೀನು ಒಂದು ಕಷ್ಟದಲ್ಲಿದೆಯಾ, ನಿನ್ನನ್ನು ಬಿಡಿಸುತ್ತೆ. ಅನ್ನ ಇಲ್ವಾ, ಊಟ ಹಾಕುತ್ತೆ. ಬಿದ್ದುಬಿಟ್ರೆ ನಿನ್ನನ್ನು ಎಬ್ಬರಿಸುತ್ತೆ. ದಟ್ ಈಸ್ ಕಾಲ್ಡ್ ರಿಡೀಮಿಂಗ್. ಸೊ ಅವ ಗಾಡ್ ಈಸ್ ಎ ರಿಡೀಮರ್. ನೀನು ಬಿದ್ದಾಗೆಲ್ಲ ನಿನ್ನನ್ನು ಬಂದು ಬಿಡಿಸ್ತಾ ಇರೋದು ಮಾತ್ರ ಅಲ್ಲ, ಐ ಆಮ್ ದ ಲಾರ್ಡ್ ಯುವರ್ ಗಾಡ್ ಹೂ ಟೀಚಸ್ ಯು. ಬೀಳದೇ ಇರೋ ಥರ ನಿನಗೆ ಟೀಚ್ ಮಾಡುತ್ತೆ. ನಾನೇ ನಿನ್ನ ದೇವರಾದ ಯೆಹೋವನು, ನಿನಗೆ ವೃದ್ಧಿ ಮಾರ್ಗವನ್ನು ಬೋಧಿಸಿ ನೀನು ನಡೆಯಬೇಕಾದ ದಾರಿಯಲ್ಲಿ ನಿನ್ನನ್ನು ನಡೆಸುವವನಾಗಿದ್ದೇನೆ. ಆಮೆನ್. ಸೊ ರಿಡೀಮಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಬಿಡುಗಡೆ ಆಗೋದು ಇಂಪಾರ್ಟೆಂಟು. ಕರೆಕ್ಟಾ ಇಲ್ವಾ? ನೋಡಿ, ಒಬ್ಬ ಮನುಷ್ಯನ ದೆವ್ವ ಹಿಡ್ದೈತೆ. ಈಗ ಅವನಿಗೇನು ಬೇಕು? ಬಿಡುಗಡೆ ಬೇಕು. ದೆವ್ವನು ಕುಂಡಿಸ್ಕೊಂಡು ಟೀಚ್ ಮಾಡ್ತಾಯಿದ್ರೆ ಅರ್ಥ ಆಗುತ್ತಾ? ಅವನು ಯಾಕೋಬನಿಗೆ ಬರೆದ ಪುಸ್ತಕ ಅವನು ಅರ್ಥ ಇರ್ತಾನೆ. ಸೊ ಫಸ್ಟ್ ಅವನಿಗೇನು ಬೇಕು? ಬಿಡುಗಡೆ ಬೇಕು. ಯೇಸು ಕ್ರಿಸ್ತನ ನಾಮದಲ್ಲಿ ಅಂತ ಹೇಳಿದ ತಕ್ಷಣ ಅದು ಹೋಗುತ್ತೆ. ಸೊ ಡೆಲಿವರೆನ್ಸ್, ಐ ಆಮ್ ನಾಟ್ ಅಗೇನ್ ಡೆಲಿವರೆನ್ಸ್ ಮೀಟಿಂಗ್. ನೋಡಿ, ಇವಾಗ ಕೆಲವು ಕಡೆ ಡೆಲಿವರೆನ್ಸ್ ಮೀಟಿಂಗ್ ಮಾಡ್ತಾರೆ, ದೆವ್ವ ಓಡಿಸ್ತಾರೆ, ಎಲ್ಲ ಮಾಡ್ತಾರೆ. ಆದರೆ ಅದೇ ಇಲ್ಲ ಯಾವಾಗಲೂ ಸೊಲ್ಯೂಷನ್ನು. ಒಂದು ಸತಿ ಅವ್ನು ಬಿಡುಗಡೆ ಆಗೋಯ್ತಾ, ಅವ್ನು ಮತ್ತೆ ಚರ್ಚಿಗೆ ಕರ್ಕೊಂಡ್ಬಂದು ಅವ್ನಿಗೆ ವಾಕ್ಯ ಕೊಟ್ಟು ಮತ್ತೆ ದೆವ್ವ ಬರದೇ ಇರೋ ಥರ ನೋಡ್ಕೊಬೇಕು. ಅದು ವಾಕ್ಯ ನೋಡ್ಕೊಳ್ಳುತ್ತೆ. ಸರಿ, ಒಂದು ವಾಕ್ಯ ಓದಿ. ಮತ್ತಾಯನು ಬರೆದ ಪುಸ್ತಕ 12ನೇ ಅಧ್ಯಾಯ 43-45. ದೆವ್ವವು ಮನುಷ್ಯನನ್ನು ಬಿಟ್ಟು ಹೋದ ಮೇಲೆ
ವಿಶ್ರಾಂತಿಯನ್ನು ಹುಡುಕುತ್ತಾ ನೀರಿಲ್ಲದ ಸ್ಥಳಗಳಲ್ಲಿ ತಿರುಗಾಡುತ್ತದೆ. ವಿಶ್ರಾಂತಿ ಸಿಕ್ಕದ ಕಾರಣ ಅದು ನಾನು ಬಿಟ್ಟು ಬಂದ ನನ್ನ ಮನೆಗೆ ತಿರುಗಿ ಹೋಗುತ್ತೇನೆ ಅಂದುಕೊಂಡು. ಎಲ್ಲಿ ಹೋಗ್ತಾನಂತೆ ಅವನು? ಬಿಟ್ಟು ಬಂದ ಮನೆಗೆ ತಿರ್ಗಾ ಹೋಗೋಣ, ನಾನು ಎಲ್ಲಿದ್ನೋ ಅಲ್ಲೇ ಹೋಗ್ತೀನಿ ಅಂತ ತಿರ್ಗಾ ಬರ್ತಾನಂತೆ. ಅಂದುಕೊಂಡು ಬಂದು ಆ ಮನೆ ಒಕ್ಕಲಿದ್ದು ಕೂಡಿಸಿ ಅಲಂಕರಿಸಿದ್ದನ್ನು ಆಗಿರುವುದನ್ನು ಕಂಡು ಹೊರಟು ಹೋಗಿ ತನಗಿಂತ ಕೆಟ್ಟವುಗಳಾದ ಬೇರೆ 7 ದೆವ್ವಗಳನ್ನು ತನ್ನೊಂದಿಗೆ ಕರಕೊಂಡು ಬರುವುದು. ಓಕೆ ನೋಡಿ, ನಾನು ಇವಾಗ ದೆವ್ವದ ಬಗ್ಗೆ ಜಾಸ್ತಿ ಮಾತಾಡಲ್ಲ, ಸಿಂಪಲಾಗಿ ಹೇಳ್ತೀನಿ. ದೆವ್ವ ಹೋಗಿ ಕ್ಲೀನಾಗಿರೋದು ಖಾಲಿಯಾಗಿರೋದನ್ನು ನೋಡ್ಬಿಟ್ಟು ಎಂಟಿ ಇದೆಯಲ್ಲ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ಮತ್ತೆ ಹೋಗಿದ್ದ ಜೊತೆಯಲ್ಲಿ ಒಂದು 7 ಫ್ರೆಂಡ್ಸನ್ನ ಕರ್ಕೊಂಡು ಬರ್ತಾಯಿದ್ದಂತೆ. ಯಾಕೆ ಗೊತ್ತಾ? ಇಟ್ ವಾಸ್ ಎಂಟಿ. ಎಲ್ಲರೂ ಹೇಳಿ. ಅದಕ್ಕೆ ಎಂಟಿ ಇಡಬೇಡ, ತಲೆಯಲ್ಲಿ ತುಂಬಿಸ್ತಾ ಇರೋ. ಎಂಟಿ ಬಿಡಬೇಡಪ್ಪ, ಫಿಲ್ ಮಾಡ್ತಾರೋ. ಫಿಲ್ ಮಾಡಬೇಕು ಅಂದರೆ ಇಲ್ಲಿ ಬಾ, ನಾನು ಫುಲ್ ಮಾಡ್ತಾ ಇರ್ತೀನಿ. ದೆವ್ವಕ್ಕೆ ಜಾಗನೇ ಇರಬಾರ್ದು ನಿನ್ನ ಹತ್ರ. ಸೊ ಕೆಲವ್ರು ಏನು ಮಾಡ್ತಾರೆ ಗೊತ್ತಾ? ದೆವ್ವ ಡೆಲಿವರೆನ್ಸ್ ಮೀಟಿಂಗ್ ಅಂದ್ಬಿಟ್ಟು ಬಿಡುಗಡೆ ಮಾಡೋದು, ತಿರ್ಗಾ ಅದೇ ದೆವ್ವ ತಿರ್ಗಾ ವಾಪಸ್ ಬರ್ತೈತೆ ಬರೋ ಮೀಟಿಂಗ್ಗೆ. ಯಾವಾಗೆಲ್ಲ ರಿವೈವಲ್ ಮೀಟಿಂಗ್, ಡೆಲಿವರೆನ್ಸ್ ಮೀಟಿಂಗ್ ಐತೋ ಅದೇ ಮಂಚ, ಅದೇ ದೆವ್ವ, ಅದೇ ಪ್ರೀಚರು, ಅದೇ ಚಾಪೆ, ಬೀಳೋದು ಹೇಳೋದು, ಬೀಳೋದು ಹೇಳೋದು. ಸೊ ನಾನು ಡೆಲಿವರೆನ್ಸ್ ಮೀಟಿಂಗ್ಗೆ ಅಗೇನ್ಸ್ಟ್ ಇಲ್ಲ. ಒಂದು ಸತಿ ಡೆಲಿವರೆನ್ಸ್ ಆಗಿಬಿಟ್ರೆ ಅವನಿಗೆ ಟೀಚಿಂಗ್ ಬೇಕು. ಈಗ ನಮ್ಮ ಚರ್ಚಲ್ಲೂ ಕೆಲವ್ರನ್ನ ದೇವ್ರು ಬಿಡುಗಡೆ ಮಾಡಿದ್ರು. ನೋಡಿ, ಭಯಂಕರವಾದಂಥ ಡಿಮನ್ ಪೊಸೆಸ್ಡ್. ನಾವು ಪ್ರೇಯರ್ ಮಾಡ್ತಾಯಿದ್ವಿ, ಹೊರಗಡೆಯಿಂದ ಡೆಲಿವರೆನ್ಸ್ ಮೀಟಿಂಗು, ಪ್ರೇಯರು, ಪ್ರೀಚರು ಬಂದರು. ಆಗಾಗ ಮತ್ತೆ ಮತ್ತೆ ತಿರ್ಗಾ ಅಟ್ಯಾಕ್ ಆಗೋದು. ಯಾವಾಗೆಲ್ಲ ಪಾಸ್ಟ್ ಬರ್ತಾರೋ ಕೈ ಇಟ್ಟರೆ ಆಡೋದು. ಏನಿದು ಹೋಗೋದು ಬರೋದು ಇದೇ ಆಯ್ತಲ್ಲ ಅಂತ ದೇವ್ರು ನನಗೆ ವಾಕ್ಯಗಳನ್ನ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು ಯಾವಾಗ ಪ್ರೀಚಿಂಗ್ ಟೀಚಿಂಗ್ ಸ್ಟಾರ್ಟ್ ಮಾಡಿದ್ನೋ ಆವಾಗಿಂದ ಚರ್ಚಲ್ಲಿ ಡೆಲಿವರೆನ್ಸ್ ಮೀಟಿಂಗು, ಡೆಲಿವರೆನ್ಸ್ ಪ್ರೀಚರು ಇಲ್ಲವೇ ಇಲ್ಲ. ಯಾಕದ? ಫುಲ್ ವರ್ಡ್. ಸೈತಾನಿಗೆ ಜಾಗ ಇಲ್ಲ. ಸೊ ಸೈತಾನನಿಗೆ ಜಾಗ ಕೊಡಲ್ಲ, ಆದರೆ ಸೈತಾನ್ ಅಟ್ಯಾಕ್ ಮಾಡಲ್ಲ ಅಂತ ಹೇಳಲ್ಲ. ಆದ್ರೂ ಡೆಲಿವರೆನ್ಸ್ ಮೀಟಿಂಗು ಒಂದು ಸತಿ ಮಾಡಿ ಡೆಲಿವರ್ ಮಾಡಿಬಿಡ್ಬೇಕು. ಸೊ ಐ ಆಮ್ ನಾಟ್ ಅಗೇನ್ಸ್ಟ್ ಡೆಲಿವರೆನ್ಸ್ ಪ್ರೇಯರ್. ಆದರೆ ಪದೇ ಪದೇ ಅವನ್ನೇ ಡೆಲಿವರೆನ್ಸ್ ಮಾಡ್ತಾಯಿದ್ರೆ ಏನಿದು? ಈಗ ಹೊಟ್ಟೆ ಹಸಿವಲ್ಲಿ ಬಂದಾಗ ಫಸ್ಟ್ ಅವನು ಏನು ಮಾಡಬೇಕು? ಊಟ ಹಾಕಬೇಕು. ನಾವು ನಮ್ಮ ಕೈಲಾದಷ್ಟು ಹೆಲ್ಪ್ ಮಾಡಬೇಕು. ಏನೂ ಇಲ್ಲ, ಕಷ್ಟದಲ್ಲಿ ಬಂದಿದ್ಯಾ, ತಗೋ ನಾನು 1,000 ಕೊಡ್ತೀನಿ, 2,000 ಕೊಡ್ತೀನಿ, ಒಂದು 3,000 ಕೊಡ್ತೀನಿ. ಸರಿ, ತುಂಬ ಕಷ್ಟದಲ್ಲಿದ್ದರೆ ಒಂದು 10,000 ಕೊಡ್ತೀನಿ. ಏನು ಮಾಡ್ತಾರೆ ಅವರು? ಹೋಗ್ಬಿಟ್ಟು ಖರ್ಚು ಮಾಡಿಕೊಂಡು ತಿರ್ಗಿ ಅದೇ 10,000ಕ್ಕೆ ಬಂದು ನಿಂತಿರ್ತಾರೆ. ಫಸ್ಟೇ ನೀವು ಸತಿ ಕೊಟ್ರಿ, ಅದು ಖಾಲಿ ಆಯಿತು, ಅದಕ್ಕೆ ತಿರ್ಗಾ ಬಂದಿದ್ದೀನಿ. ಸೊ ನಾನು ಕೊಡೋ ಕೆಲಸ ಇಲ್ಲ. ಇವಾಗ ನೋಡಿ, ಯಾವಾಗಲೂ ಬಂದಾಗೆಲ್ಲ ಮೀನು ಹುರ್ಕೊಡೋದು ನಾನು ಮಾಡ್ತಾಯಿದ್ರೆ ಅವನು ಹೊಟ್ಟೆ ಹಸು ಬಂದಾಗೆಲ್ಲ ಎಲ್ಲಿ ಬರ್ತಾನೆ? ಪಾಸ್ಟರ್ ಮೀನು ಹುರ್ಕೊಡಿ ಅಂತ. ನಾನು ಮೀನು ಹುರ್ಕೊಡೋದಲ್ಲಪ್ಪ, ಮೀನು ಹಿಡಿಯೋದೇ ಕಲ್ಸ್ಕೊಟ್ಬಿಡ್ತೀನಿ. ನಿನಗೆ ಯಾವಾಗೆಲ್ಲ ಹೊಟ್ಟೆ ಹಸಿದೆ ನೀನೇ ಹೋಗಿ ಹಿಡ್ಕೋ. ಅದೇ ಟೀಚಿಂಗ್. ಅದಕ್ಕೆ ಕಷ್ಟ ಅಂತ ಬಂದರೆ ನಾನು ಯಾರಿಗೂ ಜಾಸ್ತಿ ಕಾಸು ಕೊಡಲ್ಲ. ಯಾಕೆ ಗೊತ್ತಾ? ಕಾಸು ಕೊಟ್ಟರೆ ತಿರ್ಗಾ ಅವ್ರು ಅದೇ ಪರಿಸ್ಥಿತಿಯಲ್ಲಿ ಇರ್ತಾರೆ. ಅವ್ರು ಕುಂಡ್ರಿಸ್ಬಿಟ್ಟು ಹೋಗಿ ಎಲ್ಲ ಮೆಸೇಜ್ ಒಂದು ಸತಿ ನಂದು ಕೇಳು, ಫೈನಾನ್ಸ್ ಬಗ್ಗೆ ಕೇಳು, ವಾಕ್ಯ ಕೇಳು, ಚೆನ್ನಾಗಿ ವಾಕ್ಯ ಕೇಳಿ 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 ತುಂಬಿಸು, ನಿನ್ನ ಕಷ್ಟ ಎಲ್ಲ ಬಿಡುಗಡೆ ಆಗುತ್ತೆ. ಆದರೆ ನಾನು ಕಾಸು ಕೊಟ್ಟರೆ ತಿರ್ಗಾ ಕಾಸು ಕೊಡ್ತಾನೆ ಇರಬೇಕು ಅವ್ರಿಗೆ. ನನಗೆ ಮಾತ್ರ ಅಲ್ಲ ರೀ, ಯೇಸು ಸ್ವಾಮಿ ಇದ್ದಂಥ ದಿನಗಳಲ್ಲೂ ಹಂಗೆ ನಡೀತು. ಇಲ್ಲಿ ನೋಡ್ತೀರಾ? ಬನ್ನಿ, ಯೋಹಾನನಿಗೆ ಬರೆದ ಪುಸ್ತಕ 6ನೇ ಅಧ್ಯಾಯ 22ರಿಂದ ಓದೋಣ. ಮರುದಿವಸ ಸಮುದ್ರದ ಆಚೆ ಕಡೆಯಲ್ಲಿ ನಿಂತುಕೊಂಡಿದ್ದ ಜನರು ಯೇಸುವನ್ನು ಹುಡುಕುತ್ತಿದ್ದರು. ಇಲ್ಲಿ ಒಂದೇ ಹಡಗು ಇದ್ದ ಹೊರತು ಬೇರೆ ದೋಣಿಯೂ ಇರಲಿಲ್ಲವೆಂದು ಶಿಷ್ಯರು ಮಾತ್ರ ಹೊರಟು ಹೋದದ್ದಲ್ಲದೆ ಯೇಸು ತನ್ನ ಶಿಷ್ಯರ ಸಂಗಡ ಆ ಹಡಗನ್ನು ಹತ್ತಲಿಲ್ಲವೆಂದು ಅವರಿಗೆ ತಿಳಿದಿತು. ನೋಡಿ, ಇವಾಗ ಇವ್ರು ಯಾರು ಗೊತ್ತಾ? ಯೇಸು ಸ್ವಾಮಿನ ಹುಡ್ಕೊಂಬಂದ್ರಂತೆ ಒಂದು ಗ್ರೂಪು. ಎಲ್ಲಿದ್ರು ಯೇಸು ಸ್ವಾಮಿ? ಎಲ್ಲಿದ್ರು? ಬೋಟ್. ಓ, ಯೇಸು ಸ್ವಾಮಿ ಅಲ್ಲಿದ್ದಾರೆ, ಬೋಟ್ ಇಟ್ಕೊಂಡು ಆ ಕಡೆ ಹೋದ್ರಂತೆ.
26ನೇ ವಾಕ್ಯ. ಯೇಸು ಅವರಿಗೆ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಹಾ. ನೀವು ನನ್ನನ್ನು ಹುಡುಕುವುದು ಸೂಚಕ ಕಾರ್ಯಗಳನ್ನು ನೋಡಿದ್ದರಿಂದಲ್ಲ, ಹಾ. ಆ ರೊಟ್ಟಿ ತಿಂದು ಹೊಟ್ಟೆ ತುಂಬಿಸಿಕೊಂಡದ್ದರಿಂದಲೇ. ಆಹಾ, ಇವ್ರಿಗೇನಾದರೂ ಹೆಲ್ಪ್ ಆಗುತ್ತಾ, ಏನಾದರೂ ದೇವ್ರ ಅದ್ಭುತ ಮಾಡ್ತಾರಾ ಅಂತ ಆಗಾಗ ಬಂದ್ಬಿಟ್ಟು ಹೋಗೋ ಗ್ರೂಪ್ ಇದು. ಯೇಸು ಸ್ವಾಮಿ ಏನು ಹೇಳ್ತಾರೆ ನೆಕ್ಸ್ಟ್? ದುಡಿಯಿರಿ, ಕೆಟ್ಟು ಹೋಗುವ ಆಹಾರಕ್ಕಾಗಿ ದುಡಿಯಬೇಡಿರಿ, ನಿತ್ಯ ಜೀವಕ್ಕೆ ಉಳಿಯುವ ಆಹಾರಕ್ಕಾಗಿ ದುಡಿಯಿರಿ. ಇಂಥ ಆಹಾರವು ಮನುಷ್ಯ ಕುಮಾರನು ನಿಮಗೆ ಕೊಡುವನು. ನೋಡಿ, ಆಹಾರ ಕೊಡ್ತೀನಿ. ಏನು ಆಹಾರ ಅಂದರೆ ನನ್ನನ್ನೇ ಕಿತ್ತು ತಿನ್ನಬೇಕು. ಯೇಸು ಕ್ರಿಸ್ತನ ಶರೀರ ರೊಟ್ಟಿಯಾಗಿ, ಯೇಸು ಕ್ರಿಸ್ತನ ರಕ್ತ ದ್ರಾಕ್ಷರಸವಾಗಿ, ನನ್ನನ್ನು ನೀವು ತಿನ್ನಿರಿ, ಕುಡೀರಿ. ಇವ್ರಿಗೆ ಒಂದೇ ಕಷ್ಟ ಆಗುತ್ತದೆ, ಇವ್ರ ತಲೆ ಕೆಟ್ಟೋಯ್ತು. ಇವ್ರೇನು ಹೇಳ್ತಾ ಗೊತ್ತಾ? ದೇವ್ರೆ ರೊಟ್ಟಿ. ದೇವ್ರು ಏನು ಹೇಳ್ತಾರೆ? ಬರೋ ಟೀಚಿಂಗ್ ಮಾಡ್ಕೊಂಡು ಕುಂಡ್ರಿಸ್ಕೊಂಡು ಟೀಚಿಂಗ್ ಮಾಡ್ತಾವ್ರೆ. ಅಪ್ಪ ನೀನು ಹಿಂಗೆ ನೋಡು, ರೊಟ್ಟಿಗಾಗಿ ಬರ್ಬೇಕು. ಇವ್ರಿಗೆ ಟೀಚಿಂಗ್ ಬೇಡ, ಏನು ಬೇಕು? ಈಟಿಂಗ್ ಬೇಕು. 60ನೇ ವಾಕ್ಯ, 60. ಆತನ ಶಿಷ್ಯರಲ್ಲಿ ಅನೇಕರು ಇದನ್ನು ಕೇಳಿ, ಇದು ಕಠಿಣವಾದ ಮಾತು, ಇದನ್ನು ಯಾರು ಕೇಳಾರೋ ಅಂದುಕೊಂಡರು. ಯೇಸು ತನ್ನ ಶಿಷ್ಯರು ಇದಕ್ಕೆ ಗುಣಗುಟ್ಟುತ್ತಾರೆಂದು ತನ್ನಲ್ಲಿ ತಿಳುಕೊಂಡು ಅವರಿಗೆ, ಇಲ್ಲಿ ನೋಡಿ, ಇವ್ರು ಏನು ಹೇಳ್ತಾರೆ ಅಂದರೆ, ದಿಸ್ ಇಸ್ ಎ ಹಾರ್ಡ್ ಸೇಯಿಂಗ್. ಏನು ಹೇಳ್ತಾರೆ? ದಿಸ್ ಈಸ್ ಎ ಹಾರ್ಡ್ ಸೇಯಿಂಗ್, ಹೂ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಟ್? ಅಂಡರ್ಸ್ಟ್ಯಾಂಡ್ ಆಗ್ತಾ ಇಲ್ವೇ ಅಂದರೆ ಇವ್ರಿಗೇನು, ಇವಾಗ ನಾನು ಕಲಿಯೋದು ಬೇಕಾಗಿಲ್ಲ, ಮಿರಾಕಲ್ ಬೇಕು. ದೇವ್ರು ಹೇಳ್ತಾರೆ ಮಿರಾಕಲ್ ಇರಲಿ, ಫಸ್ಟು ಅಂಡರ್ಸ್ಟ್ಯಾಂಡ್ ಮಾಡ್ಕೋ. ನನಗೆ ಅರ್ಥ ಆಗ್ತಾ ಇಲ್ಲ. ಪೀಪಲ್ ಡೋಂಟ್ ನೀಡ್ ಟೀಚಿಂಗ್, ದೇ ನೀಡ್ ಮಿರಾಕಲ್. ದೇವ್ರು ಹೇಳ್ತಾರೆ ರೊಟ್ಟಿ ನೆನ್ನೆ ಕೊಟ್ಟೆ, ಮಿರಾಕಲ್ ಓಕೆ. ಈಗ ಕುಂತ್ಕೊಂಡು ನಾನು ಮುಂದಿನ ಕಾಲದಲ್ಲಿ ಏನಾಗ್ತೀನಿ, ನಾನು ಹೆಂಗೆ ಸಾಯ್ತೀನಿ, ನನ್ನ ಶರೀರ ಹೇಗೆ ರೊಟ್ಟಿಯಾಗಿ ತಿನ್ನಬೇಕು ಇದೆಲ್ಲ ಹೇಳಿದ್ರೆ ಇಟ್ಸ್ ವೆರಿ ಹಾರ್ಡ್ ಟು ಅಂಡರ್ಸ್ಟ್ಯಾಂಡ್. ವಿ ಡೋಂಟ್ ವಾಂಟ್ ಟೀಚಿಂಗ್ ಪಾಸ್ಟರ್, ವಿ ವಾಂಟ್ ಇನ್ಸ್ಟೆಂಟ್ ಮಿರಾಕಲ್. ಫಸ್ಟ್ ಅದು ಇನ್ಸ್ಟೆಂಟಾಗಿ ಏನೋ ನಡೀತಾ, ನೂಡಲ್ಸ್ ಇನ್ಸ್ಟೆಂಟ್. ಬೈಬಲಲ್ಲಿ ಯಾವುದು ಇನ್ಸ್ಟೆಂಟಾಗಿ ನಡೆಯೋದಿಲ್ಲ. ಫಸ್ಟು ಮಿರಾಕಲ್ ಏನಕ್ಕೆ ಅಂದರೆ ನಿನ್ನ ಮೈಂಡನ್ನು ದೇವ್ರ ಕಡೆ ತಿರ್ಸೋಕ್ಕೆ ಅಷ್ಟೇ. ಅದು ಯಾವಾಗಲೂ ನೀನು ಎಕ್ಸ್ಪೆಕ್ಟ್ ಮಾಡ್ತಾ ಇರಬಾರ್ದು. ಎಲ್ಲ ಆಶೀರ್ವಾದ ದೇವ್ರ ವರ್ಡಲ್ಲಿ ಇಟ್ಬಿಟ್ರು. ಈ ವರ್ಡ್ ಬರ್ತಾ 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 ನಿನ್ನ ಲೈಫ್ ಚೇಂಜ್ ಆಗ್ತಾ ಇರ್ತದೆ. ಮೆಸೇಜ್ ಟ್ರಾನ್ಸ್ಲೇಷನ್ ಚೆನ್ನಾಗಿದೆ. Many among his disciples heard this and said, "This is tough teaching." This is tough teaching. That means we don't want this teaching. Too tough to swallow. ಇದು ಬೇಡ, ಇದು ತುಂಬ ಕಷ್ಟ, ಟೀಚಿಂಗ್ ನುಂಗೋಕ್ಕೆ ಕಷ್ಟ. ನಿನ್ನೆ ಕೊಟ್ಟರಲ್ಲ ರೊಟ್ಟಿ, ಅದು ಕೊಟ್ಬಿಟ್ರೆ ಹಂಗೆ ನಾವು ಹಂಗೆ ತಿನ್ಕೊಂಡು ಆರಾಮಾಗೆ. ನೋಡಿ, ಯೇಸು ಸ್ವಾಮಿಯ ಕಡೇ ಸೇವೆಯಲ್ಲಿ ಕಡೇ ಮಾತು ಏನು ಗೊತ್ತಾ? ಮತ್ತಾಯನಿಗೆ ಬರೆದ ಪುಸ್ತಕ 28ನೇ ಅಧ್ಯಾಯ 18ರಿಂದ 20. ಆದುದರಿಂದ ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ, ಅವರಿಗೆ ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿ ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ದೀಕ್ಷಾ ಸ್ನಾನ ತಗೊಂಡ್ಮೇಲೆ ಏನು ಉಪದೇಶ? ಮಿರಾಕಲ್ ಅಲ್ಲಪ್ಪ, ಪ್ರಾಪಸಿ, ಮಿರಾಕಲ್, ಈಲಿಂಗ್, ಡೆಲಿವರೆನ್ಸ್ ಅಲ್ಲ. ಸತ್ಯವೇದ ಹೇಳುತ್ತೆ, ಟೀಚಿಂಗ್ ದೆಮ್ ಟು ಅಬ್ಸರ್ವ್ ಆಲ್ ಥಿಂಗ್ಸ್ ದಟ್ ಐ ಹ್ಯಾವ್ ಕಮ್ಯಾಂಡೆಡ್. ಯೇಸು ಸ್ವಾಮಿ ಕಡೆಯದಾಗ ಏನು ಹೇಳಿದ್ರೆ, ಚೆನ್ನಾಗಿ ಟೀಚ್ ಮಾಡಿ. ದೀಕ್ಷಾ ಸ್ನಾನ ತಗೊಂಡಿದ್ಮೇಲೆ ಅವ್ರಿಗೇನು ಕೊಡಿ? ಎಲ್ಲರಿಗೂ ನಾನು ಬಂದು ಕೊಡಿ. ಬಂದು ಕಾಪಿ ಕೊಡಿ. ಅಂದ್ರ ಏನಂದ್ರು? ಉಪದೇಶ ಕೊಟ್ಬಿಟ್ಟು ಆಮೇಲೆ ನೀವು ಬನ್ನಾದರೂ ಕೊಡಿ, ಬಿರಿಯಾನಿ ಆದರೂ ಕೊಡಿ. ಇಲ್ಲಿ ಅನ್ನದಾನ ನೀಡಲ್ಪಡುವುದು ಅಂತ ಮಾತ್ರ ಅಡ್ವರ್ಟೈಸ್ಮೆಂಟ್ ಮಾಡಬೇಡಿ. ಫಸ್ಟ್ ಟೀಚಿಂಗ್ ಮಾಡಿ. ಟೀಚಿಂಗ್ ಮಾಡಿದ ಮೇಲೆ ಊಟ ಹಾಕಿ. ದೆನ್ ಇನ್ಸ್ಟ್ರಕ್ಟ್ ದೆಮ್, ಟೀಚ್ ದೆಮ್. ವಾವ್. ಸೊ ಯಾಕೆ ಈ ಟೀಚಿಂಗು ಅಂದರೆ ನಮ್ಮ ದೇವ್ರು ಎಂಥವ್ರು ಅಂತ ನಾವು ತಿಳ್ಕೊಬೇಕು
ಆಮೇಲೆ ಸೊ ಟೀಚಿಂಗ್ ಅಂದರೆ ನಾನು ದೇವ್ರು ಎಂಥವ್ರು ಅಂತ ಕಲಿಸ್ಕೊಡ್ತಿದ್ದೀನಿ, ದೇವರು ಆಶೀರ್ವದಿಸುವಂಥ ದೇವರು ಅಂತ ಕಲಿಸ್ಕೊಡ್ತಾ ಇದ್ದೀನಿ. ಸೊ ಏನೋ ರಕ್ಷಣೆ ಬಂದುಬಿಟ್ಟೆ ಪಾಸ್ಟರ್ ಪರಲೋಕ ಹೋಗೋದು ಅದು ಮಾತ್ರ ಅಲ್ಲಪ್ಪ, ಈ ಲೋಕದಲ್ಲೇ ನೀನು ಚೆನ್ನಾಗಿ ರಾಜನಂಗೆ ಬಾಳ್ತೀಯ, ಆಶೀರ್ವಾದವಾಗಿರ್ತೀಯ, ಚೆನ್ನಾಗಿರ್ತೀಯ ಅನ್ನೋದಕ್ಕೆ ಟೀಚಿಂಗ್ ಬೇಕು. ಓ ಸತಿ ನಾನೇನು ಹೇಳಿದೆ, ಅಬ್ರಾಹಮನು ದೇವರನ್ನು ಹೇಗೆ ನೋಡ್ದ? ರಿಚ್ ಗಾಡಾಗಿ ನೋಡ್ದ. ಹೊಸ ಒಡಂಬಡಿಕೆಯಲ್ಲೂ ಒಬ್ರು ಹಂಗೆ ಹೇಳ್ತಾರೆ ನೋಡಿ, ಫಿಲಿಪಿಯರಿಗೆ ಬರೆದ ಪುಸ್ತಕ 4ನೇ ಅಧ್ಯಾಯ 19ನೇ ವಾಕ್ಯ ಕನ್ನಡದಲ್ಲಿ. ನನ್ನ ದೇವರು ಹೆಂಗೆ? ನನ್ನ ದೇವರು. ಇದೇನು ನನ್ನ ದೇವರು? ನಿಮ್ಮ ದೇವ್ರು ಹೆಂಗೋ ಗೊತ್ತಿಲ್ಲಪ್ಪ, ನನ್ನ ದೇವ್ರು ಹಿಂಗೆ. ಪ್ರೈಸ್ ದಿ ಲಾರ್ಡ್. ಪೌಲನ್ ಏನು ಹೇಳ್ತಾನೆ? ಎಲ್ಲರೂ ಹೇಳಿ, ಪೌಲನ್ ಏನು ಹೇಳ್ತಾನೆ? ನನ್ನ ದೇವರು. ಎಲ್ಲರೂ ಹೇಳಿ, ನನ್ನ ದೇವರು. ಪಾಸ್ಟರ್ ಫಿಲಿಪ್ಪಾಬು ದೇವರು ಯಾರು ಗೊತ್ತಾ? ಪೌಲನ್ ಹೇಳ್ತಾನೆ ಮೈ ಗಾಡ್ ಅಂತಾನೆ, ಪಾಸ್ಟರ್ ಫಿಲಿಪ್ಪಾಬು ಹೇಳ್ತಾರೆ ಮೈ ಗಾಡ್ ಅಂತಾರೆ. ನನ್ನ ದೇವರು ಯಾರು ಗೊತ್ತಾ? ಯಾರು? Will supply all your needs. ಸಪ್ಲೈ ಆಲ್ ಯುವರ್ ನೀಡ್ಸ್. ನಿನ್ನ ಅಗತ್ಯಗಳಿಗೆಲ್ಲದಕ್ಕೂ ಸಹಾಯ ಮಾಡುವಂಥ ದೇವರೇ ಪಾಸ್ಟರ್ ಫಿಲಿಪ್ ಬಾಬು ದೇವರು. ಇರೋದನ್ನ ಕಿತ್ಕೊಳ್ಳೋ ದೇವರಲ್ಲಪ್ಪ, ಕಷ್ಟ ಕೊಡೋ ದೇವರಲ್ಲ, ವ್ಯಾಧಿ ಕೊಡೋ ದೇವರಲ್ಲ, ರೋಗ ಕೊಡೋ ದೇವರಲ್ಲ. ನಮ್ಮ ದೇವರು ಯಾರು? ನಿನ್ನ ಅಗತ್ಯಗಳನ್ನೆಲ್ಲ ಪೂರೈಸುವವನು. ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ. ನನ್ನ ದೇವರು. ನಿನ್ನ ಹೆಸರು ಹಾಕಿ ಹೋದ್ಮ. ಮೋನಿಕಾಳ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನನ್ನ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು. ಅದು ಮೋನಿಕಾ ದೇವರು. ನಿಮ್ಮ ದೇವರು ಗೊತ್ತಿಲ್ಲ ಪಾಸ್ಟರ್, ನೆನ್ನೆ ಕೊಟ್ಟರು ಇವತ್ತು ಕಿತ್ಕೊಂಡ್ರು, ಏನಕ್ಕೋ ಗೊತ್ತಿಲ್ಲ. ದೇವರು ಆಗಾಗ ಕಾಯಿಲೆಗಳನ್ನ ಕೊಡ್ತಾನೇ ಇರ್ತಾರೆ. ಅದು ನಿನ್ನ ದೇವರು. ನನ್ನ ದೇವರು ಯಾರು ಗೊತ್ತಾ? ಎಲ್ಲ ಅಗತ್ಯಗಳನ್ನು ಪೂರೈಸುವ ದೇವರು. ಹೀ ಶಾಲ್ ಸಪ್ಲೈ ಆಲ್ ಯುವರ್ ನೀಡ್ಸ್ ಅಕಾರ್ಡಿಂಗ್ ಟು ಹಿಸ್ ವೆಲ್ತ್. ನೋಡಿ, ದೇವ್ರ ಮೇಲೆ ನಂಬಿಕೆ ಇಡೋದು ಬೇರೆ, ದೇವ್ರನ್ನ ತಿಳ್ಕೊಳ್ಳೋದು ಬೇರೆ. 2 ತಿಮೋಥೆಯನಿಗೆ ಬರೆದ ಪುಸ್ತಕ 1ನೇ ಅಧ್ಯಾಯ 12ನೇ ವಾಕ್ಯ. ನಾನು ನಂಬಿರುವಾತನನ್ನು ಬಲ್ಲೆನು. ನಾನು ನಂಬಿರುವಾತನನ್ನು ಬಲ್ಲೆನು. ನಂಬೋದು ಬೇರೆ, ತಿಳ್ಕೊಳ್ಳೋದು ಬೇರೆ. ಐ ನೋ ದ ಒನ್ ಇನ್ ಹೋಮ್ ಐ ಟ್ರಸ್ಟ್. ನಂಬೋದು ಬೇರೆ. ಯಾರು ತಾನೇ ನಂಬಿಲ್ಲ? ಕ್ರೈಸ್ತರು ನಂಬಿದ್ದೀರಪ್ಪ ಯೇಸು ಸ್ವಾಮಿನ? ಹೌದು ಪಾಸ್ಟ್ರೇ, ನಂಬಿದ್ದೀವಿ. ಎಷ್ಟು ನಂಬಿದ್ದೀರಾ? ತುಂಬ ನಂಬಿದ್ದೀವಿ. ಎಷ್ಟು? ಇಷ್ಟು. ಎಲ್ಲನೂ ಬಿಟ್ಬಿಡೋಷ್ಟು ನಂಬಿದ್ದೀನಿ, ಇಷ್ಟು. ಒಂದು ವಿಡಿಯೋವನ್ನು ನೋಡಿದೆ ಚಿಕ್ಕದು. ಒಬ್ಬನು ಬಂದ್ಬಿಟ್ಟು ಒಂದು ಬ್ರಿಡ್ಜ್ ಥರ ಇದೆ, ಬ್ರಿಡ್ಜ್ ಹತ್ರ ಕೆಳಗಡೆ ಒಂದು ಕೆರೆ ಥರ ಇದೆ, ನೀರು ಫುಲ್ಲು. ಅಲ್ಲಿ ಒಂದು ಬಾಲ್ ಬಿದ್ದು ಬಿಟ್ಟಿರ್ತದೆ, ಫುಟ್ಬಾಲು. ಅಲ್ಲಿ ಬಿಟ್ಬಿಟ್ಟಿರ್ತದೆ. ಇವಾಗ ಒಬ್ಬನ ಇಳಿಸ್ತಾನೆ, ಕಾಲು ಇಟ್ಕೊಂಡು ಅವನು ಕೆಳಕ್ಕೆ ಇಳಿಸ್ತಾರೆ ಉಲ್ಟಾ. ಹಿಂಗೆ ಮೆತ್ತಗೆ ಇಳಿಸ್ತಾರೆ, ಕಾಲು 3-4 ಜನ ಹಿಂಗೆ ಇಟ್ಕೊಂಡಿರ್ತಾರೆ, ಮೆತ್ತಗೆ ಹಂಗೆ ಬಿಡ್ತಾರೆ. ಅವನು ಉಲ್ಟಾ ಹಿಂಗೇ ಹೋಗ್ಬಿಟ್ಟು ಬಾಲನ್ನು ಏನು ಮಾಡ್ತಾನೆ, ಕೈಯಲ್ಲೇ ಎತ್ಕೊಂಬಿಟ್ಟ. ಈಗ ಬಾಲ್ನ ಇಟ್ಕೊಂಡು ಮೇಲೆ ಬರೋಕ್ಕಲ್ಲ ಅಂತ ಹಿಂಗೆ ಬಿಸಾಕ್ತಾನೆ. ಇವ್ರು ಏನು ಮಾಡ್ತಾರೆ ಗೊತ್ತಾ? ಅವನ್ನ ಬಿಟ್ಬಿಟ್ಟು ಬಾಲ್ ಇಟ್ಕೊಳ್ತಾರೆ. ಆ ಥರ ದೇವ್ರನ್ನ ಫುಲ್ಲಾಗಿ ನಂಬಿದ್ದೀನಿ ಪಾಸ್ಟರ್. ಕುಂತ್ರೆ ದೇವರೇ, ಎದ್ರೆ ದೇವರು. ಅಪ್ಪ, ನಿನಗೆ ನಂಬಿಕೆ ಜಾಸ್ತಿ ಆಯ್ತು. ಗೊತ್ತು ನಿನ್ನ ದೇವ್ರು ಯಾರು ಅಂತ ಗೊತ್ತಾ? ಗೊತ್ತು. ಯಾರು? ಅದೇ ಕೊಡ್ತಾರೆ, ಕಿತ್ಕೊಳ್ತಾರೆ, ಯಾವಾಗ ಒಂದೊಂದು ಸತಿಗೆ ಒಂದೊಂದು ಥರ ಇರ್ತಾರೆ ಅಂತ ನಮ್ಮ ಪಾಸ್ಟ್ ಹೇಳೋರೆ. ನಾಳೆ ಏನಾಗುತ್ತೋ ಗೊತ್ತಿಲ್ಲ, ಹುಷಾರಾಗಿರು ಅಂತ ಹೇಳೋರು ನಮ್ಮ ಪಾಸ್ಟ್ರಿಗೆ ನಾನು ಟೀಚಿಂಗ್ ಕೊಡು ಹೋಗಿ. ದೇವ್ರ ವಾಕ್ಯ ಏನು ಹೇಳ್ತಾ ಗೊತ್ತಾ? ನಾನು ನಂಬಿರುವಾತನನ್ನು ಬಲ್ಲೆನು ಅಂದರೆ ದೇವ್ರ ಮೇಲೆ ನಂಬಿಕೆ ಇಡೋದು ಬೇರೆ, ದೇವ್ರನ್ನ ತಿಳ್ಕೊಳ್ಳೋದು ಬೇರೆ ರೀ. ನಿಮ್ಮ ದೇವ್ರು ಎಂಥವ್ರು ನೀವು ತಿಳ್ಕೊಬೇಕು. ಆ ತಿಳ್ಕೊಳ್ಳೋದಕ್ಕೆ ಟೀಚಿಂಗ್ ಬೇಕು. ಇದು ತಿಳ್ಕೊಂಡಿಲ್ಲ ಅಂದರೆ ನಮ್ಮ ಲೈಫ್ ಹಂಗೆ ಹಿಂಗೆ ಇರ್ತೈತೆ. ಅದಕ್ಕೆ ಟೀಚಿಂಗ್ ಬೇಕು.
ಗಾಡ್ಸ್ ಹಾರ್ಟ್, ದೇವ್ರ ಹೃದಯ ನೋಡಿ. ಧರ್ಮೋಪದೇಶ ಕಂಡ ಬರೆದ ಪುಸ್ತಕ 15ನೇ ಅಧ್ಯಾಯ 4ನೇ ವಾಕ್ಯ. ದ ಬುಕ್ ಆಫ್ ಡ್ಯೂಟೆರನಮಿ ಚಾಪ್ಟರ್ 15 ವರ್ಸ್ 4. There should be no poor among you. ಇದೇ ಗಾಡ್ಸ್ ಹಾರ್ಟ್. ನಿಮ್ಮಲ್ಲಿ ಬಡವರೇ ಇರುವುದಿಲ್ಲ. ನಿಮ್ಮಲ್ಲಿ ಬಡವರೇ ಇರೋದಿಲ್ಲ. ಎಲ್ಲರೂ ಹೇಳಿ, ನಿಮ್ಮಲ್ಲಿ ಬಡವರೇ. ಸೊ ಬಡತನ ದೇವ್ರಿಗೆ ಇಷ್ಟ ಇಲ್ಲ. Not one of your people will be poor. This is the heart of God. Not one of your people will be poor. ಒಬ್ಬರು ಬಡತನದಲ್ಲಿ ಇರಬಾರ್ದಂತೆ. ಇದೇ ದೇವ್ರ ಹೃದಯ. ಬಡತನದಲ್ಲಿ ನಾನಿರೋಲ್ಲ ಯೇಸುವಿನ ನಾಮದಲ್ಲಿ. ಪಾವರ್ಟಿ ಇಸ್ ಪ್ರಾಹಿಬಿಟೆಡ್. ಇನ್ ಎಲ್ರೋಯಿ ಪಾವರ್ಟಿ ಇಸ್ ಪ್ರಾಹಿಬಿಟೆಡ್. ಯು ಆರ್ ಅಂಡರ್ ಪ್ರಾಸ್ಪರಿಟಿ ಝೋನ್. ಎಲ್ಲರ ಆಶೀರ್ವಾದದ ಕೆಳಗಡೆ ಇದ್ದೀವಿ. ಇನ್ನು ಕೆಲವರು ಏನು ಹೇಳ್ತಾರೆ ಗೊತ್ತಾ, ಪಾಸ್ಟರ್ ದೇವರು ಲೋಕಕ್ಕೆ ಬಂದಾಗ ಬಡವರಾಗಿದ್ದರು, ಏನೂ ಇಲ್ಲದೆ ಇದ್ದರು. ಯೇಸು ಸ್ವಾಮಿ ಹೇಳ್ತಾರೆ ತಲೆ ಚಾಚಕ್ಕೂ ಜಾಗ ಇರಲಿಲ್ಲ ಅಂತೀರ. ನೀವು ನೋಡಿದ್ರೆ ಐಶ್ವರ್ಯ ಆಶೀರ್ವಾದ ಅಂತೀರ. ಯೇಸು ಸ್ವಾಮಿನೇ ಪಾಪ ದನದ ಕೊಟ್ಟಿಗೆಯಲ್ಲಿ ಹುಟ್ಟಿದ್ರು ಅಂತ ಬೈಬಲಲ್ಲಿ ಐತೆ. ನೀವು ನೋಡಿದ್ರೆ ಪ್ರಾಸ್ಪರಿಟಿ. ಯೇಸು ಸ್ವಾಮಿಗೆ ಹಿಂಗಿದೆಯಲ್ಲ ನೋಡಿ. ಯೇಸು ಸ್ವಾಮಿ ಬಡವರಾಗಿದ್ದರು ಅಂತ ಎಲ್ಲಾದರೂ ಬೈಬಲಲ್ಲಿ ಇದೆಯಾ? ಹಿ ಬಿಕೇಮ್ ಪೋರ್ ಅಂತ ಐತೆ. ಬಡವನಾಗಿ ಬಾಳಿದ್ರು ಅಂತ ಎಲ್ಲೂ ಇಲ್ಲ. ಲೂಕನಿಗೆ ಬರೆದ ಪುಸ್ತಕ 2ನೇ ಅಧ್ಯಾಯ 7ನೇ ವಾಕ್ಯ. ಛತ್ರದಲ್ಲಿ ಅವರಿಗೆ ಸ್ಥಳವಿಲ್ಲದ ಕಾರಣ ಅವನನ್ನು ಗೊದಲಿಯಲ್ಲಿ ಮಲಗಿಸಿದಳು. ಎಲ್ಲಿ ಜಾಗ ಇರಲಿಲ್ವಂತೆ? And placed him in a manger because there was no guest room available for them. ಗೆಸ್ಟ್ ರೂಮ್ ಇಲ್ಲ. ಗೆಸ್ಟ್ ರೂಮಲ್ಲಿ ಇಲ್ಲ ಅಂತ ಅಲ್ಲಿ ದನದ ಕೊಟ್ಟಿಗೆಗೆ ಹೋದರು. ಆದರೆ ಯೇಸು ಸ್ವಾಮಿನೇ ದನದ ಕೊಟ್ಟಿಗೆಯಲ್ಲಿ ಊಟಿದ ಥರ ಮಾಡಿಬಿಟ್ರು. ಬಿಕಾಸ್ ದೇರ್ ವಾಸ್ ನೋ ರೂಮ್ ಫಾರ್ ದೆಮ್. ಸೊ ಫಸ್ಟು ರೂಮ್ ನೋಡಿದ್ದಾರೆ. ಇದು ಯಾವುದೋ ಊಟಿ ಥರ ಇರ್ಬೋದೇನೋ ಮೇ ಬಿ. ಸೀಸನ್ ಅದು, ಜಾತ್ರೆ ಸೀಸನ್ನು ನೋಡಿ. ಇವಾಗ ಊಟಿಗೆ ಹೋದರೆ ಸೀಸನ್ಗೆ ಹೋಗ್ಬಿಟ್ರೆ 1,000 ರೂಪಾಯಿ ರೂಮನ್ನು 5,000 ಹೇಳ್ತಾರೆ. ಇಲ್ಲಾಂದರೆ ರೂಮೇ ಸಿಗಲ್ಲ, ಯಾಕಂದರೆ ಸೀಸನ್ನು. ಆ ರೀತಿ ಯೇಸು ಸ್ವಾಮಿ ಹುಟ್ಟಿದ ದಿನದಲ್ಲಿ ಸೀಸನ್ ಅದು, ಜಾತ್ರೆ. ರೂಮ್ ಸಿಕ್ಕಿಲ್ಲ, ಎತ್ಕೊಂಡೋಗಿ ಎಲ್ಲಿ ಮಲಗಿಸಿದ್ರು? ಕೊಟ್ಟಿಗೆಯಲ್ಲಿ ಮಲಗಿಸಿದ್ರು. ಇವತ್ತು ನಾವು ವರ್ಷ ಆತನಿಗೊಂದು ಕೊಟ್ಟಿಗೆ ಕಟ್ಟಿ ಅಲ್ಲಿ 4 ಕುರಿಗಳನ್ನಿಟ್ಟು ಲಾಸ್ಟಿಗೂ ಯೇಸು ಸ್ವಾಮಿನ ಕೊಟ್ಟಿಗೆಯಲ್ಲೇ ಬಿಟ್ಬಿಟ್ವಿ. ಅಟ್ಲೀಸ್ಟ್ ಒಂದು ಇಟ್ಟಿಗೆಯಲ್ಲಾದರೂ ಕಟ್ಟಿದ ನೀನು. ಲಾಸ್ಟ್ ಕೊಟ್ಟಿಗೆಯಲ್ಲೇ ಕಟ್ಟಿ ಅಲ್ಲೇ ಯೇಸು ಸ್ವಾಮಿನ ಎಲ್ಲಿ ಬಿಟ್ಬಿಟ್ವಿ? ಅಲ್ಲೇ ಬಿಟ್ಬಿಟ್ರು. ಸರಿ, ಮತ್ತೆ ಏನು ಬರೆದ ಪುಸ್ತಕ 2ನೇ ಅಧ್ಯಾಯ 2ನೇ ವಾಕ್ಯ. ಅಂದರೆ ಇವ್ರು ಏನು ತಿಳ್ಕೊಂಡಿದ್ದಾರೆ ಅಂದರೆ ಯೇಸು ಸ್ವಾಮಿಗೆ ಮನೆ ಇಲ್ಲ, ಅದಕ್ಕೆ ಎಲ್ಲಿ ಎತ್ಕೊಂಡೋದ್ರು? ಅಲ್ಲಿ ಎತ್ಕೊಂಡೋದ್ರು ಅಂತ. ಮತ್ತೆ ಏನಕ್ಕೆ ಬರೆದ ಪುಸ್ತಕ 2ನೇ ಅಧ್ಯಾಯ 11ನೇ ವಾಕ್ಯ. ಮತ್ತು ಆ ಮನೆಯೊಳಕ್ಕೆ ಹೋಗಿ ಆ ಕೂಸನ್ನು ಅದರ ತಾಯಿಯಾದ ಮರಿಯಳ ಬಳಿಯಲ್ಲಿ ಕಂಡು. ಸರಿ, ಎಲ್ಲಿ ಕಂಡ್ರು? ಕೊಟ್ಟಿಗೆ ಇಲ್ಲ, ಮನೆ ಎಲ್ಲಿತ್ತು? ಮತ್ತೆ ವೆನ್ ದೇ ಹ್ಯಾಡ್ ಕಮ್ ಇನ್ ಟು ದ ಹೌಸ್. ಸೊ ಯೇಸು ಸ್ವಾಮಿ ಮನೆಯಲ್ಲಿದ್ದರು. ಲಾಸ್ಟಿಗೆ ಅವ್ರನ್ನ ಕೊಟ್ಟಿಗೆಯಲ್ಲೇ ಬಿಟ್ಬಿಟ್ರು ಇವರು. And when they had come into the house, they saw the young child. Next, ಹಂಗೆ ಕೆಳಗಡೆ ಓದಿ ನೋಡಿ, 2ನೇ ವಾಕ್ಯ ಓದಿ. ಅದೇ 2. ಯಹೂದ್ಯರ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ? ಯಹೂದ್ಯನ ಅರಸನಾಗಿ ಹುಟ್ಟಬೇಕಾದ್ರೆ ಒಬ್ಬರು ಅರಸನಾಗಿ ಹುಟ್ಟಿದ್ದು ಯಾರು ಗೊತ್ತಾ? ಜೀಸಸ್. ಎಲ್ಲರೂ ಅರಸನಾಗೋದಕ್ಕೆ 18 ವಯಸ್ಸು ಆಗಬೇಕು, 16 ವಯಸ್ಸು ಆಗಬೇಕು. ಅವನ ಮೇಲೆ ಅವನ ಅಭಿಷೇಕ ಮಾಡಿ ಮೇಲೆ ಸೀಟ್ ಮೇಲೆ ಕುಂಡ್ರಸೋಕ್ಕೆ 15-16 ವರ್ಷ ಆಗ್ಬೇಕು. ಹುಟ್ಟಬೇಕಾದ್ರೇ ಕಿಂಗ್ ಇವರು. ಕಿಂಗ್ ದೇವ್ರನ್ನ ಬಡವರಾಗಿ ಮಾಡಿ, ಯೇಸುನು ಬಡವರು, ನಾವು ಬಡವರು, ಓಲ್ ಕ್ರಿಸ್ಟಿಯಾನಿಟಿ ಬಡವರು ಅಂತ ಹೇಳಿ ನಾವು ಅಲ್ಲಿಗೆ ಫಿಕ್ಸ್ ಮಾಡಿಬಿಟ್ವಿ. ನೋ. 2 ಕೊರಿಂಥದವರು ಬರೆದ ಪುಸ್ತಕ 8ನೇ ಅಧ್ಯಾಯ 9ನೇ ವಾಕ್ಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಿಮಗೆ ಗೊತ್ತಾಗಿದೆಯಲ್ಲ. ಆತನು ಐಶ್ವರ್ಯವಂತನಾಗಿದ್ದು ತಾನು ಬಡತನದಲ್ಲಿ ಸೇರುವುದರಿಂದ ನೀವು ಐಶ್ವರ್ಯವಂತರಾಗಬೇಕೆಂದು. ನೀವೇನಾಗಬೇಕಂತೆ? ಐಶ್ವರ್ಯವಂತರಾಗಬೇಕೆಂದು. ನೀವೇನಾಗಬೇಕಂತೆ? ಸೊ ನಿಮ್ಮ ಹೆಸರೇನು? ಇಂಗ್ಲೀಷಲ್ಲಿ ಏನು ಹೇಳುತ್ತೆ? ಈ ಕುಡ್ ಮೇಕ್ ಯು ರಿಚ್. ಸೊ ಯುವರ್ ನೇಮ್ ಇಸ್, ಎಲ್ಲರೂ ಹೇಳಿ, ಹೂ ಆರ್ ಯು?
ಇದನ್ನು ಕೇಳಿದ್ರೆ ಹುಚ್ಚು ಹಿಡಿತೈತೆ. ನಾನೇನು ಮಾಡಲಿ? ಬೈಬಲ್ ಹೇಳ್ತೈತೆ. ಸೊ ದಟ್ ಬೈ ಈಸ್ ಪಾವರ್ಟಿ ಹಿ ಕುಡ್ ಮೇಕ್ ಯು ರಿಚ್. ಸೊ ಯುವರ್ ನೇಮ್ ಈಸ್ ರಿಚ್. ವಾಟ್ ಈಸ್ ಯುವರ್ ನೇಮ್? What is your name? Rich Monica. What is your name? Rich Ashwita. Rich Sheila. Rich Sanjay. Rich Joe. Rich Peter. Rich Ammo. Rich Pastor Philip Babu. Rich Church. ಯೋಹಾನನ್ ಬರೆದ ಪುಸ್ತಕ 12:6. ಅವನು ಬಡವರಿಗೋಸ್ಕರ ಚಿಂತಿಸಿ ಇದನ್ನು ಹೇಳಲಿಲ್ಲ. ಅವನು ಕಳ್ಳನಾಗಿದ್ದು ತನ್ನ ವಶದಲ್ಲಿದ್ದ ಅವರ ಹಣದ ಚೀಲದಲ್ಲಿ ಹಾಕಿದ್ದನ್ನು ತಕ್ಕೊಳ್ಳುವವನಾದದ್ದರಿಂದಲೇ ಹೇಳಿದನು. ಹಣದ ಚೀಲ, ಎಲ್ಲರೂ ಹೇಳಿ. ಯಾರ ಜೊತೆ ಇದ್ದವರು ಹಣದ ಚೀಲ ಇಟ್ಕೊಂಡಿದ್ರು? ಯಾರ ಜೊತೆ ಇದ್ದವರು ಹಣದ ಚೀಲ ಇಟ್ಕೊಂಡಿದ್ರು? ಯೇಸು ಸ್ವಾಮಿ ಜೊತೆ ಇದ್ದವ್ರು ಏನು ಇಟ್ಕೊಂಡಿದ್ರು? ನಮಗೆ ಬೇರೆ ಚೀಲ ಸಾಕು, ಮ್ಯಾಟ್ ಮೇಲೆ ಮಲ್ಕೋ, ಮ್ಯಾಟಲ್ಲೇ ಎದಳು. ಅಪ್ಪ ಹಣದ ಚೀಲ ಇಟ್ಕೊಂಡೇ ಸುತ್ತಾ ಇದ್ದಂತೆ ಒಬ್ಬ ಜೊತೆಯಲ್ಲಿ. ಅಂದರೆ ನಮ್ಮ ದೇವರು ಎಷ್ಟು ಸಾಹುಕಾರರಾಗಿ, ಎಷ್ಟು ಐಶ್ವರ್ಯವಂತರಾಗಿ ಈ ಲೋಕದಲ್ಲಿ ಬಾಳ್ತಾ ಇದ್ರು. ಯೋಚನೆ ಮಾಡಿ ನೋಡಿ. ನಮ್ಮ ಮೈಂಡ್ ಸೆಟ್ ಬ್ರಾಡ್ ಆಗ್ಬೇಕ್ರಿ, ಅಲ್ಲಿವರೆಗೂ ನಾವು ಉದ್ಧಾರ ಆಗಲ್ಲ. ಮನಿ ಬ್ಯಾಗ್, ವ್ಯಾನಿಟಿ ಬ್ಯಾಗ್ ಅಂದರೆ ಸುಮ್ಮನೆ ಇಷ್ಟು ಬ್ಯಾಗು ಹೇಳ್ಕೊಂಡು ಹೋದ್ರೆ ಇಲ್ಲ ಒತ್ಕೊಂಡು ಹೋದ್ರೆ ಗೊತ್ತಿಲ್ಲ. ಚೀಲ, ಮನಿ ಬಾಕ್ಸ್ ಅಂತೆ. ನೋಡಿ, ಈಗ ನನ್ನ ಜೊತೆ ಒಬ್ಬರು ಚೀಲ ಹೊತ್ಕೊಂಡು ಬರ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ. ನಾನು ಯಾರು? ಈಗ ನನ್ನ ಹತ್ರ ಕಾಣಿಕೆ ಎಲ್ಲ ಕೊಡ್ತಾರೆ, ಕವರ್ಗಳೆಲ್ಲ ಕೊಡ್ತಾರೆ. ನಾನು ಎಲ್ಲೆಲ್ಲಿ ತುಂಬಿಸ್ತೀನಿ ಗೊತ್ತಾ? ಇಲ್ಲಿ ಹಾಕ್ತೀನಿ, ಆಮೇಲೆ ಈ ಜಾಬ್ಗೆ ಹಾಕ್ತೀನಿ, ಇನ್ನು ಕೆಲವ್ರು ಕೊಡ್ತಾರೆ ಈ ಜಾಬ್ಗೆ ಹಾಕ್ತೀನಿ, ಇನ್ನೂ ಕೆಲವ್ರು ಕೊಡ್ತಾರೆ ಇಲ್ಲಿ ಜಾಬ್ ಹಾಕ್ತೀನಿ. ಫುಲ್ ಆಯಿತು. ಆವಾಗಲೇ ನಾನು ಏನು ಮಾಡೋದು? ಇನ್ನೊಬ್ಬರನ್ನ ಇಟ್ಟು, ಅಪ್ಪ ನನ್ನ ಕೈಯಲ್ಲಿ ಆಗ್ತಾಯಿಲ್ಲ, ಎಲ್ಲ ನಿನ್ನ ಚೀಲದಲ್ಲಿ ಹಾಕು ಅಂತ. ನಮ್ಮ ದೇವರು ಬಡವರ ಐಶ್ವರ್ಯವಂತರ. ನನ್ನ ಪಾಕೆಟಲ್ಲಿ ಹಾಕೋಷ್ಟು ನಾನು ಹಾಕಿದ್ರೆ ಐ ಆಮ್ ಎ ಮೀಡಿಯಮ್ ಪರ್ಸನ್. ನನ್ನ ಕೈಲಿ ಫುಲ್ಲು ಎಲ್ಲಿ ನೋಡ್ರೆ ಹಾಕೋಕ್ಕಲ್ಲ. ಚೀಲ ಇಟ್ಕೊಂಡು ಜೊತೆಯಲ್ಲೇ ಇಟ್ಕೊಂಡ್ರೆ ನಾನು ಯಾರು? ಸೊ ಯೇಸು ಸ್ವಾಮಿ ಯಾರು? ನಿಮ್ಮ ದೇವ್ರು ಯಾರು? ಮತ್ತು ನೀವು ಯಾಕೆ ಹಿಂಗಿರಬೇಕು? ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಸರಿ, ಇನ್ನೊಂದು ಎಕ್ಸಾಂಪಲ್ ತೋರಿಸ್ತೀನಿ. ಯೇಸು ಸ್ವಾಮಿ ಎಷ್ಟು ಸಾಹುಕಾರಾಗಿದ್ರು ಅಂತ. ಲೂಕನ್ಗೆ ಬರೆದ ಪುಸ್ತಕ 9ನೇ ಅಧ್ಯಾಯ 13ನೇ ವಾಕ್ಯ. ಆತನು ನೀವೇ ಅವರಿಗೆ ಊಟಕ್ಕೆ ಕೊಡಿರಿ ಅಂದನು. ಈಗ 5,000 ಜನ ಬಂದವ್ರೆ. ಎಷ್ಟು ಜನ ಬಂದವ್ರೆ? 5,000 ಜನಕ್ಕಿಂತ ಹೆಚ್ಚಿದ್ರು. ಗಂಡಸರೇ 5,000 ಜನ ಇದ್ರು, ಲೆಕ್ಕ ಇಟ್ಕೊಳ್ಳಿ. ಈಗ ಎಲ್ಲ ಮೀಟಿಂಗ್ ಮುಗೀತು. ಯೇಸು ಸ್ವಾಮಿ ಹೇಳ್ತಾರೆ, ಇವ್ರಿಗೆ ಊಟಕ್ಕೆ ನೀವೇ ಏನಾದರೂ ರೆಡಿ ಮಾಡಿ ಅಂತ ಹೇಳ್ತಾರೆ. ಅದಕ್ಕೆ ಶಿಷ್ಯನ ಏನು ಹೇಳ್ತಾರೆ ನೋಡಿ, ಓದಿ. ಆತನು ನೀವೇ ಅವರಿಗೆ ಊಟಕ್ಕೆ ಕೊಡಿರಿ ಅಂದನು. ಅದಕ್ಕವರು, ನಮ್ಮಲ್ಲಿ 5 ರೊಟ್ಟಿ 2 ಮೀನು ಹೊರತು ಹೆಚ್ಚೇನೂ ಇಲ್ಲ. ಇಷ್ಟೇ ಇರೋದು. ನೆಕ್ಸ್ಟ್, ನಾವು ಹೋಗಿ ಈ ಜನರಿಗೆಲ್ಲ ಆಹಾರವನ್ನು ಕೊಂಡುಕೊಳ್ಳಬೇಕು ಅಂದರೆ ನೋಡಿ, ವಿ ಹ್ಯಾವ್ ನೋ ಮೋರ್ ದ್ಯಾನ್ 5 loaves and 2 fish. Unless we go and buy food. ಎಲ್ಲರೂ ಹೇಳಿ, ಬೈ ಫುಡ್. 5,000 ಜನಕ್ಕೆ ಊಟ ತೊಗೊಂಬರೋಷ್ಟು ಕಾಸು ಪಾಕೆಟಲ್ಲಿ ಯಾವಾಗಲೂ ಇತ್ತು. ಅನ್ಲೆಸ್ ವಿ ಗೋ ಆ್ಯಂಡ್ ಬೈ ಫುಡ್ ಫಾರ್ ಆಲ್ ದಿಸ್ ಕ್ರೌಡ್. ಶಿಷ್ಯರು, ದೇವರೇ 5,000 ಜನಕ್ಕೆ ಕಾಸು ಇಲ್ವೇ? ಅಲ್ಲ, ಈ 5,000 ಜನಕ್ಕೆ ಎಲ್ಲಿಂದ, ಯಾವ ಹೋಟ್ಲ್ ಇರ್ತೈತೆ? ಬಟ್ ದೇ ವೇರ್ ರೆಡಿ ಟು ಬೈ ದ ಫುಡ್. ದಟ್ ಮೀನ್ಸ್ ದೇ ವೇರ್ ರಿಚ್. ಸೊ ಬೈಬಲ್ ಅಂದ್ರೇ ಫುಲ್ಲಿ ರಿಚ್. ನೀನು ದರಿದ್ರದಲ್ಲಿ ಇರಬೇಕಾದಂಥ ಅವಶ್ಯಕತೆ ಇಲ್ಲ. ನನ್ನ ದೇವರು, ಪಾಸ್ಟರ್ ಫಿಲಿಪ್ ಬಾಬು ದೇವರು, ನಿನ್ನನ್ನು ಇವತ್ತಿರೋದಕ್ಕಿಂತ 1000ದಷ್ಟು ಹೆಚ್ಚುವಂತೆ ಆಶೀರ್ವದಿಸ್ತಾರೆ. ಸೊ ನಿಮಗೆ ದೇವ್ರ ಮೇಲೆ ನಂಬಿಕೆ ಐತೆ. ಆದರೆ ನಿಮ್ಮ ದೇವ್ರು ಎಂಥವ್ರು ಗೊತ್ತಾ? ಒಬ್ಬನಾದರೂ ಬಡವನಾಗಿರಬಾರ್ದು ಅಂತಾರೆ. ಸೊ ನೀನು ಬಡತನದಲ್ಲಿ, ಕಷ್ಟದಲ್ಲಿ, ಕಾಯಿಲೆಯಲ್ಲಿ, ಅನಾರೋಗ್ಯದಲ್ಲಿ ಇರೋದು ದೇವರ ಚಿತ್ತ ಅಲ್ಲ. ಇವತ್ತಿನಿಂದ ನೀನು ಚೆನ್ನಾಗಿರ್ತೀಯ, ಆಶೀರ್ವಾದವಾಗಿರ್ತೀಯ, ಆರೋಗ್ಯವಾಗಿರ್ತೀಯ.
ಇವತ್ತಿರೋದಕ್ಕಿಂತ 100ರಷ್ಟು 1000ದಷ್ಟು ನೀನು ಹೆಚ್ಚಿದ್ಯಾ, ಚೆನ್ನಾಗಿರ್ತೀಯ. ಗಾಡ್ ಬ್ಲೆಸ್ ಯು. ಈ ಸೇವೆಯಲ್ಲಿ ಅನೇಕರು ತಮ್ಮ ಕಾಣಿಕೆ, ತಮ್ಮ ದಶಮಾಂಶಗಳನ್ನು ಕೊಟ್ಟು ಆಶೀರ್ವದಿಸ್ತಾ ಇದ್ದಾರೆ. ಯಾರೆಲ್ಲ ಈ ಸೇವೆಗಾಗಿ ಬಿತ್ತುತ್ತಾರೋ ಅವರೆಲ್ಲರನ್ನು ಯೇಸುವಿನ ನಾಮದಲ್ಲಿ ನಾನು ಆಶೀರ್ವದಿಸ್ತೇನೆ. ಈಗಾಗಲೇ ಅನೇಕರು ತಮ್ಮ ಡೈಲಿ ಇನ್ಕಮ್ರಿಂದ ಡೈಲಿ ಸೋಯಿಂಗ್ ಮಾಡ್ತಾ ಇದ್ದಾರೆ. ಟೈತು, ವಾಕ್ಯನ ಕೇಳಿದ ತಕ್ಷಣ ಅವ್ರ ಆಫರಿಂಗ್ಸ್ ಈ ಥರ ನಮ್ಮ ಸೇವೆ ಕಳಿಸ್ಕೊಡ್ತಾ ಇದ್ದಾರೆ. ಸೊ ಯಾರೆಲ್ಲ ಬಿತ್ತುತ್ತಾ ಇದ್ದಾರೋ ಅವ್ರನ್ನೆಲ್ಲ ದೇವರು ಆಶೀರ್ವದಿಸಲಿ. ಒಂದು ವೇಳೆ ನೀವು ಸಹ ಸೇವೆಗೆ ಬಿತ್ತಬೇಕು ಅಂದರೆ ಸ್ಕ್ರೀನಲ್ಲಿ ಹೇಗೆ ಬಿತ್ತೋದು, ಹೇಗೆ ಕೊಡೋದು ಅನ್ನೋದಿದೆ, ನೀವು ಕೊಡ್ಬೋದು. ಗಾಡ್ ಬ್ಲೆಸ್ ಯು.